ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ಇವತ್ತು ನಾವು 2016 ಅಂದರೆ CTET 2016 ಪೇಪರ್ ಹೇಗಿತ್ತು ಅಂತ ನೋಡೋಣ. ಓಕೆ, ಇದು ಬರೀ CDP ಕ್ವೆಶನ್ಸ್ ಅಂದರೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ 30 ಕ್ವೆಶನ್ಸ್ ಕೊಟ್ಟಿದ್ದೀನಿ. ಓಕೆ, ಫಸ್ಟ್ ಕ್ವೆಶನ್. ಆ್ಯಸ್ ಎ ಟೀಚರ್ ಹೂ ಫರ್ಮ್ಲಿ ಬಿಲೀವ್ಸ್ ಇನ್ ದ ಸೋಷಿಯಲ್ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಆಫ್ ಲಿವ್ ವೈಗಾಸ್ಕಿ, which of the following methods would you prefer for assessing your students? ಇದಕ್ಕೆ ಆಪ್ಷನ್ಸ್ ನೋಡಿ. ಕೊಲಾಬ್ರೇಟಿವ್ ಪ್ರಾಜೆಕ್ಟ್ಸ್, ಸ್ಟ್ಯಾಂಡರ್ಡೈಸ್ ಟೆಸ್ಟ್, ಫ್ಯಾಕ್ಟ್ ಬೇಸ್ಡ್ ರಿಕಾಲ್ ಕ್ವೆಶನ್ಸ್, ಆಬ್ಜೆಕ್ಟಿವ್ MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಓಕೆ, ಇದಕ್ಕೆ ಆಪ್ಷನ್ ನಂಬರ್ 1 ಕೊಲಾಬರೇಟಿವ್ ಪ್ರಾಜೆಕ್ಟ್ಸ್ ರೈಟ್ ಆನ್ಸರ್. ನಿಮಗೆ ವೈಗಾಸ್ಕಿ ಅವ್ರ ಬಗ್ಗೆ ಗೊತ್ತಿರಬೇಕು. ಅವರು 4 ಬಗ್ಗೆ ಮಾತಾಡಿದ್ರು, ಅಂದರೆ 4 ಪಾಯಿಂಟ್ಸ್ ಮೇಯ್ನ್ ಇವ್ರು ಇಂಪಾರ್ಟೆಂಟ್ ಇದೆ. ಯಾವುದ್ಯಾವುದು ಅಂದರೆ, ಒಂದು ಮಕ್ಕಳದು ಕಲಿಕೆ ಆಗುತ್ತೆ ಎಲ್ಲಿ ಅಂದರೆ ಒಂದು ಸಾಮಾಜೀಕರಣದಲ್ಲಿ, ಅಂದರೆ ಸೋಷಿಯಲ್ ಎನ್ವಿರಾನ್ಮೆಂಟಲ್ಲಿ, ಸಾಮಾಜಿಕ ಪರಿಸರದಲ್ಲಿ. ಓಕೆ, ಸೆಕೆಂಡ್ ಪಾಯಿಂಟ್ ಕೊಲಾಬರೇಟಿವ್ ಆ್ಯಕ್ಟಿವಿಟಿ. ಕೊಲಾಬರೇಟಿವ್ ಅಂದರೆ ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ಆಲ್ರೆಡಿ. ಕೊಲಾಬರೇಟಿವ್ ಅಂದರೆ ಒಂದು ಗ್ರೂಪಲ್ಲಿ ಎಲ್ಲ ಮಕ್ಕಳು ಸೇರಿಕೊಂಡು ಮಾಡೋದು, ಒಂದು ಪ್ರಾಜೆಕ್ಟ್ ಆಗಿರಲಿ, ಒಂದು ಆ್ಯಕ್ಟಿವಿಟಿ ಆಗಿರಲಿ. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಬಗ್ಗೆ ಗೊತ್ತಿದೆ ನಿಮಗೆ. ಇನ್ನೊಂದು ಥರ್ಡ್ ಒಂದು ಆ್ಯಕ್ಟಿವಿಟಿ ಅಂದರೆ ಒಂದು ಚಟುವಟಿಕೆ. ಯಾವುದಾದ್ರೂ ನೀವು ಒಂದು ಕ್ಲಾಸ್ ರೂಮ್ ಆ್ಯಕ್ಟಿವಿಟಿ ಕೊಟ್ಟಾಗ ಅದು ಹೇಗಿರಬೇಕು, ಆ ಆ್ಯಕ್ಟಿವಿಟಿ ಹೇಗಿರಬೇಕು ಅಂದರೆ ರಿಯಾಲಿಟಿ ಬೇಸ್ಡ್ ಇರಬೇಕು. ಅಂದರೆ ಅದನ್ನು ಅವರು ರಿಯಲ್ ವರ್ಲ್ಡಿಗೆ ಕನೆಕ್ಟ್ ಮಾಡ್ಕೋಬೇಕು, ಹಾಗಿರಬೇಕು. ಇನ್ನೊಂದು ಫೋರ್ತ್ ಪಾಯಿಂಟ್ ಏನಂದರೆ ಲರ್ನಿಂಗ್ ಎಕ್ಸ್ಟೆನ್ಸ್ ಟು ಹೋಮ್ ಆ್ಯಂಡ್, ಅಂದರೆ ಹೋಮ್ ಬರೀ ಮನೇಲಿ ಕಲಿಕೆ ಆಗುತ್ತಲ್ಲ ಅದೇ ಅಲ್ಲ, ಒಂದು ಕಲಿಕೆ ಸ್ಕೂಲಲ್ಲಿ ಮತ್ತು ಹೋಮ್ ಎರಡು ಎನ್ವಿರಾನ್ಮೆಂಟ್ಗೆ ರಿಲೇಟ್ ಆಗಿರಬೇಕು. ಅಂದರೆ ಯಾವುದೇ ಸಿಚುಯೇಷನ್ಸ್ ಆಗಿರಲಿ, ಸ್ಕೂಲಲ್ಲಿ ನೀವು ಮಾಡೋ ಆ್ಯಕ್ಟಿವಿಟೀಸ್ ಅದು ಹೋಮ್ ಮತ್ತು ಸ್ಕೂಲ್ ಎರಡಕ್ಕೂ ರಿಲೇಟ್ ಆಗಿರಬೇಕು. ಸೊ ಇದೆಲ್ಲ ಏನಾಯಿತು, ಒಂದು ವೈಗಾಸ್ಕಿ ಅವ್ರದ್ದು ಪ್ರಿನ್ಸಿಪಲ್ಸ್ ಆಗಿರುತ್ತೆ. ಅಂದರೆ ಇದೆಲ್ಲ ಅದ್ರ ಬಗ್ಗೆ ವೈಗಾಸ್ಕಿ ಅವ್ರು ಹೇಳಿದರು. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಬೇರೆ ಕ್ಲಾಸಸಲ್ಲಿ ಹೇಳ್ತೀನಿ. ನಿಮಗೆ ಈ ವರ್ಡ್ ನೆನಪಿಗಿರಬೇಕು. ಕೊಲಾಬರೇಟಿವ್ ಪ್ರಾಜೆಕ್ಟ್ಸ್ ಯಾರು ಯೂಸ್ ಮಾಡಿದ್ದು? ಲಿವ್ ವೈಗಾಸ್ಕಿ. ವೈಗಾಸ್ಕಿ ಅವರು ಕೊಲಾಬರೇಟಿವ್ ಪ್ರಾಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಅಂದರೆ ಬೇರೆ ಈ 3 ಆಪ್ಷನ್ನು ಸರಿ ಇಲ್ಲ. ನೋಡಿ ಫ್ರೆಂಡ್ಸ್, ಯಾರೇ ಆಗಿರಲಿ ಇದೆಲ್ಲ ಬೇಸಿಕ್ ಆಗಿರುತ್ತೆ ನಿಮಗೆ. ನೀವು ಬಿಗಿನರ್ಸ್ ಮಾತ್ರ ನನ್ನ ಮೈಂಡಲ್ಲಿ ಇಟ್ಕೊಂಡು ಹೇಳ್ಕೊಡೋದು. ಫಸ್ಟ್ ಟೈಮ್ ಕಲಿತಾ ಇರ್ತಾರಲ್ಲ ಅವ್ರಿಗೋಸ್ಕರ ನಾನು ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ಓಕೆ, ವೈಗಾಸ್ಕಿ ಅವ್ರ ಬಗ್ಗೆ ನೋಡಿ. ವೈಗಾಸ್ಕಿ ಔಟ್ಲೈನ್ 3 ಮೇನ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಕಾಗ್ನಿಟಿವ್ ಡೆವಲಪ್ಮೆಂಟ್. ಫಸ್ಟ್ ಪಾಯಿಂಟ್ ಏನಂದರೆ ಇವರು ಕಲ್ಚರ್ ಬಗ್ಗೆ ಮಾತಾಡಿದ್ರು. ಕಲ್ಚರ್ ಈಸ್ ಸಿಗ್ನಿಫಿಕೆಂಟ್ ಇನ್ ಲರ್ನಿಂಗ್. ಸೆಕೆಂಡ್ ಪಾಯಿಂಟ್ ಲ್ಯಾಂಗ್ವೇಜ್ ಈಸ್ ದ ರೂಟ್ ಆಫ್ ಕಲ್ಚರ್. ಅಂದರೆ ಇವ್ರು ಏನು ಹೇಳಿದ್ರು, ಲ್ಯಾಂಗ್ವೇಜ್ ಬಹಳ ಇಂಪಾರ್ಟೆಂಟ್ ರೋಲ್ ಇರುತ್ತೆ ಒಂದು ಕಲ್ಚರಲ್ಲಿ, ಅದು ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತಂದ್ಬಿಟ್ಟು. ಥರ್ಡ್ ಪಾಯಿಂಟ್ ಇಂಡಿವಿಜುವಲ್ಸ್ ಲರ್ನ್ ಆ್ಯಂಡ್ ಡೆವಲಪ್ ವಿತ್ ದೇರ್ ರೋಲ್ ಇನ್ ದ ಕಮ್ಯುನಿಟಿ. ಸಾರಿ, ಅಲ್ಲಿ ಕಮ್ಯುನಿಟಿ ಇಲ್ಲ, ಕಮ್ಯುನಿಟಿ ಏನಿದೆ, ಒಂದು ಮಕ್ಕಳು ಯಾರಾದರೂ ಆಗಿರಲಿ ಅವ್ರು ಏನು ಮಾಡ್ತಾರೆ ಅಂದರೆ ಲರ್ನ್ ಮಾಡ್ತಾರೆ. ಹೇಗೆ ಅಂತಂದರೆ ಒಂದು ಕಮ್ಯುನಿಟಿಯಲ್ಲಿ, ಒಂದು ಎನ್ವಿರಾನ್ಮೆಂಟಲ್ಲಿ ಅವರು ರೋಲ್ ಏನಿದೆ ಅಂತಂದ್ಬಿಟ್ಟು ಒಂದು ಪರಿಸರದಲ್ಲಿ. ಸೊ ಇವ್ರ ಥಿಯರಿ ಹೆಸರೇನು? ಸೋಷಿಯೋ ಕಲ್ಚರಲ್ ಥಿಯರಿ. ವೈಗಾಸ್ಕಿ ಅವ್ರದ್ದು ಸೋಷಿಯೋ ಕಲ್ಚರಲ್ ಥಿಯರಿ. ಓಕೆ, ಏನೇನು ಇವ್ರದ್ದು ಮೇನ್ ಪಾಯಿಂಟ್ಸ್? ವೈಗಾಸ್ಕಿ ಅವ್ರದ್ದು ಯಾವುದ್ಯಾವುದು? ಲ್ಯಾಂಗ್ವೇಜ್, ಕಲ್ಚರ್ ಆ್ಯಂಡ್ ZPD. ZPD ಅಂದರೆ ಏನು? ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಓಕೆ, ಸೆಕೆಂಡ್ ಕ್ವೆಶನ್. ಟು ಕೇಟರ್ ಟು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇನ್ ಹಿಸ್ ಕ್ಲಾಸ್ ರೂಮ್ ಎ ಟೀಚರ್ ಶುಡ್. ಅಂದರೆ ಒಬ್ರಿಗೊಬ್ರು ಇಂಡಿವಿಜುವಲ್ ಡಿಫ್ರೆನ್ಸಸ್, ಒಂದು ಮಕ್ಳಿಗೂ ಇನ್ನೊಂದು ಮಗುಗೆ ಏನು ಡಿಫ್ರೆನ್ಸಸ್ ಇದೆ ಅಂದರೆ ಎಲ್ಲ ಮಕ್ಳಿಗೂ ಒಬ್ಬೊಬ್ಬರು ಒಂದೊಂದು ಥರ ಯುನೀಕ್ ಇರ್ತಾರೆ, ಸಪ್ರೇಟ್ ಆಗಿರ್ತಾರೆ, ಒಬ್ಬೊಬ್ರು ಕ್ಯಾರೆಕ್ಟರ್ಸ್ ಬೇರೆ ಇದಿರುತ್ತೆ. ಸೊ ಇವಾಗ ಅಂಥ ಸಿಚುವೇಷನಲ್ಲಿ ಟೀಚರ್ ಏನು ಮಾಡಬೇಕು ಅನ್ನೋದು. ಓಕೆ, ಫಸ್ಟ್ ಆಪ್ಷನ್ ನೋಡಿ. ಹ್ಯಾವ್ ಯೂನಿಫಾರ್ಮ್ ಆ್ಯಂಡ್ ಸ್ಟ್ಯಾಂಡರ್ಡ್ ವೇಸ್ ಆಫ್ ಟೀಚಿಂಗ್ ಆ್ಯಂಡ್ ಅಸೆಸ್ಮೆಂಟ್. ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡಬೇಕು, ಒಂದೇ ಥರ ಅಸೆಸ್ಮೆಂಟ್ ಮಾಡಬೇಕು. ಅಥವಾ ಸೆಕೆಂಡ್ ಪಾಯಿಂಟ್ ಸೆಗ್ರಿಗೇಟ್ ಆ್ಯಂಡ್ ಲೇಬಲ್ ಚಿಲ್ಡ್ರನ್ ಬೇಸ್ಡ್ ಆನ್ ದೇರ್ ಮಾರ್ಕ್ಸ್. ನೋಡಿ, ಈ ವರ್ಡ್ ಸೆಗ್ರಿಗೇಟ್ ಅಂತ ಇದೆಯಲ್ಲ, ಅದೇನು? ಸೆಗ್ರಿಗೇಟ್ ಅಂದರೆ ಸಪ್ರೇಟ್ ಮಾಡಿಬಿಡ್ಬೇಕು. ಇಲ್ಲಿ ಡಲ್ ಸ್ಟೂಡೆಂಟ್ ನೀನು, ಇದು ಸೆಗ್ರಿಗೇಟ್ ಅನ್ನೋ ವರ್ಡ್ ಬಂದಿದ ತಕ್ಷಣ ಅದು ಆಪ್ಷನ್ ರಾಂಗ್ ಇರುತ್ತೆ, ಅದು ಯಾವತ್ತೂ ಟಿಕ್ ಮಾಡಬಾರ್ದು. ಓಕೆ, ಥರ್ಡ್ ಆಪ್ಷನ್ ನೋಡಿ. ಎಂಗೇಜ್ ಇನ್ ಅ ಡೈಲಾಗ್ ವಿತ್ ಸ್ಟೂಡೆಂಟ್ಸ್ ಆ್ಯಂಡ್ ವ್ಯಾಲ್ಯೂ ದೇರ್ ಪರ್ಸ್ಪೆಕ್ಟಿವ್ಸ್.
ಅಂದರೆ ಮಕ್ಕಳಿಗೆ ಏನು ಮಾಡಬೇಕು, ಒಂದು ಇನ್ವಾಲ್ವ್ ಮಾಡ್ಕೊಬೇಕು. ಎಲ್ಲ ಮಕ್ಳಿಗೂ ಆಪ್ಷನ್ ನಂಬರ್ 3 ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಎಂಗೇಜ್ ಇನ್ ಅ ಡೈಲಾಗ್ ವಿತ್ ಸ್ಟೂಡೆಂಟ್ಸ್ ಆ್ಯಂಡ್ ವ್ಯಾಲ್ಯೂ ದೇರ್ ಪರ್ಸ್ಪೆಕ್ಟಿವ್ಸ್. ಅವರು ಹೇಳೋದನ್ನು ನಾವು ಕೇಳಬೇಕು. ಮಕ್ಕಳು ಏನೇನು ಒಪಿನಿಯನ್ಸ್ ಇರುತ್ತೆ ಅದನ್ನು ಕೇಳಿಬಿಟ್ಟು ಅವರು ಪರ್ಸ್ಪೆಕ್ಟಿವ್ಸ್ ಅಂದರೆ ಅವರು ಒಪಿನಿಯನ್ಸ್ನ ನಾವು ವ್ಯಾಲ್ಯೂ ಮಾಡಬೇಕು. ಓಕೆ, 4th ಆಪ್ಷನ್ ನೋಡಿ, ಇಂಪೋಸ್ ಸ್ಟ್ರಿಕ್ಟ್ ರೂಲ್ಸ್ ಅಪಾನ್ ಹಿಸ್ ಸ್ಟೂಡೆಂಟ್ಸ್. ಸ್ಟ್ರಿಕ್ಟ್ ರೂಲ್ಸ್ ಕೊಡೋದು, ಇದು ಆಪ್ಷನ್ ಸರಿ ಇರಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 3. ಅಸೆಸ್ಮೆಂಟ್ ಈಸ್ ಪರ್ಪಸ್ಫುಲ್ ಇಫ್. ಅಂದರೆ ಒಂದು ಅಸೆಸ್ಮೆಂಟ್ ಏನಕ್ಕೆ ಮಾಡಬೇಕು, ಆ ಅಸೆಸ್ಮೆಂಟ್ ಮಾಡೋ ಉದ್ದೇಶ ಏನಿರುತ್ತೆ? ಆಪ್ಷನ್ ನಂಬರ್ 1, ಇಟ್ ಇನ್ಕ್ಲೂಡ್ಸ್ ಫಿಯರ್ ಆ್ಯಂಡ್ ಸ್ಟ್ರೆಸ್ ಅಮಾಂಗ್ ಸ್ಟೂಡೆಂಟ್ಸ್. ಇದರಿಂದ ಇದು ಫಿಯರ್ ಹುಟ್ಟುತ್ತೆ. ಅಥವಾ ಸೆಕೆಂಡ್ ಆಪ್ಷನ್, ಇಟ್ ಸರ್ವ್ಸ್ ಆಸ್ ಅ ಫೀಡ್ಬ್ಯಾಕ್ ಫಾರ್ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಆಸ್ ಟೀಚರ್ಸ್. ಇದಕ್ಕೆ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಏನಕ್ಕೆ ಅಂದರೆ ಒಂದು ಅಸೆಸ್ಮೆಂಟ್ ಮಾಡಿದಾಗ ಏನಿರುತ್ತೆ, ಮಕ್ಕಳಿಗೆ ಒಂದು ಏನಾಗುತ್ತೆ, ನಾವು ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ, ನಾವು ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಮಕ್ಳಿಗೆ ಗೊತ್ತಾಗುತ್ತೆ. ಇನ್ನೊಂದು ಟೀಚರ್ಸ್ಗೂ ಒಂದು ಇದಾಗುತ್ತೆ, ಮಕ್ಕಳು ಏನಕ್ಕೆ ಕಡಿಮೆ ಮಾರ್ಕ್ಸ್ ತೆಗಿತಾ ಇದ್ದಾರೆ, ನನ್ನ ಲೆಸನಲ್ಲಿ ನಾನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದು. ಓಕೆ, ಥರ್ಡ್ ಆಪ್ಷನ್, ಇಟ್ ಈಸ್ ಡನ್ ಓನ್ಲಿ ಒನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್. ನೋಡಿ, ಅಸೆಸ್ಮೆಂಟ್ ಇದೆಯಲ್ಲ ನಿಮ್ಗೆ ಗೊತ್ತಿದೆ, CCE ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್. ಇದು ಅಸೆಸ್ಮೆಂಟ್ ಇದೆಯಲ್ಲ, ಇದು ಹೋಲ್ ಇಯರ್ ಮಾಡಲಾಗಿರ್ತದೆ. ಆದರೆ ಇಲ್ಲಿ ಆಪ್ಷನ್ ನಂಬರ್ 3 ಏನು ಕೊಟ್ಟಿದ್ದಾರೆ, ಬರೀ ಒಂದು ಎಂಡಲ್ಲಿ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಆಪ್ಷನ್ ಸರಿ ಇಲ್ಲ. ಆಪ್ಷನ್ ನಂಬರ್ 4, ಕಂಪ್ಯಾರಿಟಿವ್ ಇವ್ಯಾಲ್ಯೂಯೇಷನ್ಸ್ ಆರ್ ಮೇಡ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್. ಅಂದರೆ ಬರೀ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ಸ್ಗೆ ಮಾತ್ರ ನಾವು ಇವ್ಯಾಲ್ಯೂಯೇಷನ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಓಕೆ, ಬರೀ ಅಸೆಸ್ಮೆಂಟ್ ಏನಕ್ಕೆ ಮಾಡೋದು ಅಂದರೆ ಆಪ್ಷನ್ ನಂಬರ್ 2 ನೋಡಿ, ಇಟ್ ಸರ್ವ್ಸ್ ಆಸ್ ಅ ಫೀಡ್ಬ್ಯಾಕ್ ಫಾರ್ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಆಸ್ ಟೀಚರ್ಸ್. ಸ್ಟೂಡೆಂಟ್ಸ್ ಟು ಇಂಪ್ರೂವ್ ಇನ್ ದೇರ್ ಲರ್ನಿಂಗ್ ಆ್ಯಂಡ್ ಟೀಚರ್ಸ್ ಟು ಇಂಪ್ರೂವ್ ಇನ್ ದೇರ್ ಟೀಚಿಂಗ್. ಅಸೆಸ್ಮೆಂಟ್ ಮಾಡೋ ಉದ್ದೇಶ. ಓಕೆ, ನೆಕ್ಸ್ಟ್ ಕ್ವೆಶನ್. ಅಕಾರ್ಡಿಂಗ್ ಟು NCF 2005, ದ ರೋಲ್ ಆಫ್ ಅ ಟೀಚರ್ ಹ್ಯಾಸ್ ಟು ಬಿ. ಆಪ್ಷನ್ಸ್: ಅಥಾರಿಟೇಟಿವ್, ಡಿಕ್ಟೋರಿಯಲ್, ಪರ್ಮಿಸಿವ್. ಆಪ್ಷನ್ ನಂಬರ್ 4 ಫೆಸಿಲಿಟೇಟಿವ್. ಇದಕ್ಕೆ ಆಪ್ಷನ್ ನಂಬರ್ 4 ಫೆಸಿಲಿಟೇಟಿವ್ ರೈಟ್ ಆನ್ಸರ್. ನಿಮಗೆ ಆಪ್ಷನ್ಸಲ್ಲಿ ಫೆಸಿಲಿಟೇಟಿವ್ ಅಥವಾ ಟೀಚರ್ ಆ್ಯಸ್ ಎ ಗೈಡ್ ಈ ಥರ ಎಲ್ಲ ಕೇಳಿದಾಗ ಅದು ಒಂದು ಏನಾಗಿರುತ್ತೆ, ಒಂದು ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ. ಒಂದು ಗೈಡ್ ಆಗಿರಬೇಕು, ಒಂದು ಫೆಸಿಲಿಟೇಟ್ ಆಗಿರಬೇಕು ಒಂದು ಟೀಚರ್, ಮತ್ತು ಒಂದು ಹೆಲ್ಪಿಂಗ್ ನೇಚರ್ ಆಗಿರಬೇಕು. ಆ ಥರ ಎಲ್ಲ ಒಂದು ಪಾಸಿಟಿವ್ ಪಾಯಿಂಟ್ಸ್ ಕಾಣಿಸಿದಾಗ ಅದು ಆಪ್ಷನ್ ರೈಟ್ ಇರುತ್ತೆ. ಒಂದು ಅಥಾರಿಟೇಟಿವ್ ಮತ್ತು ಡಿಕ್ಟೋರಿಯಲ್, ಪರ್ಮಿಸಿವ್ ಈ ಥರ ಎಲ್ಲ ಇದ್ದರೆ ಅದು ಆಪ್ಷನ್ ರಾಂಗ್ ಇರುತ್ತೆ. ಇಲ್ಲಿ ಅಕಾರ್ಡಿಂಗ್ ಟು NCF 2005 ರೋಲ್ ಆಫ್ ಅ ಟೀಚರ್ ಏನಿರುತ್ತೆ, ಫೆಸಿಲಿಟೇಟಿವ್. ನೆಕ್ಸ್ಟ್ ಕ್ವೆಶನ್ ನಂಬರ್ 5. ರಿಸರ್ಚ್ ಸಜೆಸ್ಟ್ ದಟ್ ಇನ್ ಎ ಡೈವರ್ಸ್ ಕ್ಲಾಸ್ ರೂಮ್ ಎ ಟೀಚರ್ಸ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಹರ್ ಸ್ಟೂಡೆಂಟ್ಸ್ ಡ್ಯಾಶ್ ದೇರ್ ಲರ್ನಿಂಗ್. ಅಂದರೆ ಫಸ್ಟ್ ಡೈವರ್ಸ್ ಕ್ಲಾಸ್ ರೂಮ್ ಅಂದರೆ ಏನು ನಿಮಗೆ ಗೊತ್ತಿರಬೇಕು. ಡೈವರ್ಸ್ ಕ್ಲಾಸ್ ರೂಮ್ ಅಂದರೆ ಏನು, ಒಂದು ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಮಕ್ಕಳು ಬರ್ತಾರೆ. ಅಲ್ಲಿ ಒಂದು ಬೇರೆ ಬೇರೆ ಕಲ್ಚರಿಂದ, ಅಂದರೆ ಒಂದು ಹಿಂದೂ, ಮುಸ್ಲಿಂ, ತಮಿಳಿಯನ್, ಮಲಯಾಳಿಯಂ, ಅಂದರೆ ಎಲ್ಲ ಬೇರೆ ಬೇರೆ ಕಲ್ಚರಿಂದ ಬಂದಿರ್ತಾರೆ. ಅಂಥ ಕ್ಲಾಸ್ ರೂಮಿಗೆ ಏನು ಹೇಳ್ತೀವಿ, ಡೈವರ್ಸ್ ಕ್ಲಾಸ್ ರೂಮಲ್ಲಿ ಅಂತ ಹೇಳ್ತೀವಿ. ಓಕೆ, ಆ ಕ್ಲಾಸ್ ರೂಮಲ್ಲಿ ಟೀಚರ್ ಹೇಗೆ ಮಕ್ಕಳಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಪ್ಷನ್ಸ್: ಹ್ಯಾವ್ ಎ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್. ಸೆಕೆಂಡ್, ಆರ್ ದ ಸೋಲ್ ಡಿಟರ್ಮಿನೆಂಟ್ ಆಫ್. ಥರ್ಡ್, ಶುಡ್ ನಾಟ್ ಬಿ ಕೋರಿಲೇಟೆಡ್ ವಿತ್. ಫೋರ್ತ್, ಡು ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆನ್. ಅಂದರೆ ಇದಕ್ಕೆ ಆಪ್ಷನ್ ನಂಬರ್ 1 ಹ್ಯಾವ್ ಎ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆನ್ ದೇರ್ ಲರ್ನಿಂಗ್ ಅಂತಂದ್ಬಿಟ್ಟು ಆ ಡ್ಯಾಶಲ್ಲಿ ಇದು ಬರುತ್ತೆ. ಅದಾದಮೇಲೆ ದೇರ್ ಲರ್ನಿಂಗ್ ಅಂತ ಬರುತ್ತೆ. ಇಲ್ಲಿ ಇಂಪ್ಯಾಕ್ಟ್ ಅಂತಂದರೆ ಏನು, ಒಂದು ಪ್ರಭಾವ ಬೀರೋದು. ಇಂಪ್ಯಾಕ್ಟ್ ಅಂದರೆ ಒಂದು ಪ್ರಭಾವ ಬೀರೋದು. ಒಂದು ಟೀಚರ್ ಹೇಗಿರಬೇಕಂತಂದರೆ, ಇವಾಗ ಡೈವರ್ಸ್ ಕ್ಲಾಸ್ ರೂಮಲ್ಲಿ ಅಂದರೆ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರಲ್ಲ, ಆ ಕ್ಲಾಸ್ ರೂಮಲ್ಲಿ ಟೀಚರ್ ಹೇಗಿರಬೇಕು ಅಂದರೆ ಎಲ್ಲರಿಗೂ ಒಂದೇ ಸ್ಟ್ಯಾಂಡರ್ಡ್ ಆಫ್ ಲೆವೆಲ್ ಅಲ್ಲಿ ಹೇಳ್ಕೊಡ್ಬಾರ್ದು. ಏಕೆಂದರೆ ಇದು ಏನಾಗುತ್ತೆ, ಒಂದು ಇಂಪ್ಯಾಕ್ಟ್ ಅವ್ರ ಮೇಲೆ ಒಂದು ಪ್ರಭಾವ ಬೀರುತ್ತೆ. ನೆಕ್ಸ್ಟ್ ಕ್ವೆಶನ್. ಇನ್ಕ್ಲೂಸಿವ್ ಆಫ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್. ಆಪ್ಷನ್ಸ್: ಈಸ್ ಆ್ಯಸ್ ಅನ್ರಿಯಲಿಸ್ಟಿಕ್ ಗೋಲ್. ಸೆಕೆಂಡ್, ಈಸ್ ಡಿಟರ್ಮೆಂಟಲ್ ಟು ಚಿಲ್ಡ್ರನ್ ವಿತೌಟ್ ಡಿಸಬಿಲಿಟೀಸ್. ಥರ್ಡ್, ವಿಲ್ ಇನ್ಕ್ರೀಸ್ ದ ಬರ್ಡನ್ ಆನ್ ಸ್ಕೂಲ್. ಫೋರ್ತ್, ರಿಕ್ವೈರ್ಸ್ ಎ ಚೇಂಜ್ ಇನ್ ಆ್ಯಟಿಟ್ಯೂಡ್, ಕಂಟೆಂಟ್, ಅಪ್ರೋಚ್ ಟು ಟೀಚಿಂಗ್. ಅಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಏನು, ಫಸ್ಟ್ ಅದು ಗೊತ್ತಿರಬೇಕು. ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಎಲ್ಲರಿಗೂ ಒಟ್ಟುಗೂಡಿ ಒಂದು ಲೆಸನ್ ಮಾಡೋದು. ಅಂದರೆ ಒಂದು ಸ್ಪೆಷಲಿ
ಏಬಲ್ಡ್ ಚಿಲ್ಡ್ರನ್ ಇರ್ತಾರಲ್ಲ ಅವ್ರಿಗೂ ಮತ್ತು ನಾರ್ಮಲ್ ಚಿಲ್ಡ್ರನ್ಗೂ ಒಂದೇ ಸ್ಕೂಲಲ್ಲಿ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡಿ ಹೇಳ್ಕೊಡೋದು ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ. ಇದಕ್ಕೆ ಆಪ್ಷನ್ ನಂಬರ್ 4 ರೈಟ್ ಆನ್ಸರ್. ನೋಡಿ, ಇದರ ಅರ್ಥ ಏನಂದರೆ ರಿಕ್ವೈರ್ಸ್ ಎ ಚೇಂಜ್ ಇನ್ ಆ್ಯಟಿಟ್ಯೂಡ್ ಅಂದರೆ ಒಂದು ಟೀಚರ್ ಆ್ಯಟಿಟ್ಯೂಡ್ ಹೇಗಿರಬೇಕು ಅಂದರೆ ಒಂದು ಅಥೆಂಟಿಕ್ ಆಗಿರಬೇಕು, ರಿಯಲ್ ಆಗಿರಬೇಕು. ಒಂದು ಏನೇ ಹೇಳ್ಕೊಡ್ಲಿ ಆ ಮಕ್ಕಳಿಗೆ ಒಂದು ಅಸೆಸ್ಮೆಂಟ್ ಮಾಡೋದಾಗಿರಲಿ ಅಥವಾ ಒಂದು ಇನ್ಸ್ಟ್ರಕ್ಷನಲ್ ಅಪ್ರೋಚಸ್ ಆಗಿರಲಿ, ಒಂದು ಕಂಟೆಂಟ್ ಆಗಿರಲಿ, ಅವ್ರಿಗೆ ಒಂದು ಚೇಂಜ್ ಮಾಡಬೇಕು. ಕಂಟೆಂಟ್ ಹೇಗಿರಬೇಕು ಅಂದರೆ ಇಬ್ರಿಗೂ ಹೆಲ್ಪ್ ಆಗೋ ಹಾಗೆ, ಅಂದರೆ ಒಂದು ವಿತ್ ಅಥವಾ ವಿತೌಟ್ ಸ್ಪೆಷಲ್ ನೀಡ್ಸ್ ಚಿಲ್ಡ್ರನ್ ಇಬ್ರಿಗೂ ಹೆಲ್ಪ್ ಆಗೋ ಹಾಗೆ ಇರಬೇಕು. ಮತ್ತು ಇದು ಕಲಿಕೆ ಹೇಗಿರಬೇಕು, ಒಂದು ಆ್ಯಕ್ಟಿವ್ ಲರ್ನಿಂಗ್ ಆಗಿರಬೇಕು. ಅಸೆಸ್ಮೆಂಟ್ ಒಂದು ಅಥೆಂಟಿಕ್ ಆಗಿರಬೇಕು. ಮತ್ತು ಮಲ್ಟಿ ಲೆವೆಲ್ ಇನ್ಸ್ಟ್ರಕ್ಷನಲ್ ಅಪ್ರೋಚಸ್ನ ಮಾಡಬೇಕು. ಮಲ್ಟಿ ಲೆವೆಲ್ ಇನ್ಸ್ಟ್ರಕ್ಷನಲ್ ಅಪ್ರೋಚಸ್ ಅಂದರೆ ಬೇರೆ ಬೇರೆ ಅಪ್ರೋಚಸ್ಸಿಂದ ಟೀಚ್ ಮಾಡಬೇಕು. ಅಪ್ರೋಚಸ್ ಅಂದರೆ ಏನು, ಮೆಥಡ್ಸ್, ಬೇರೆ ಬೇರೆ ಮೆಥಡ್ಸಿಂದ ಟೀಚ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್, ಹ್ಯಾವಿಂಗ್ ಎ ಡೈವರ್ಸ್ ಕ್ಲಾಸ್ ರೂಮ್ ವಿತ್ ಚಿಲ್ಡ್ರನ್ ಫ್ರಮ್ ವೇರಿಡ್ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ enriches the learning experiences of all students. This statement, ಇದು ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಕರೆಕ್ಟೋ ಅಥವಾ ರಾಂಗೋ ಅಥವಾ ಇನ್ಕರೆಕ್ಟೋ ಅಂತ ಕೇಳಿದ್ದಾರೆ. ಏನು ಅಂದರೆ ಒಂದು ಡೈವರ್ಸ್ ಬ್ಯಾಕ್ಗ್ರೌಂಡಿಂದ, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬರ್ತಾರೆ, ಬೇರೆ ಬೇರೆ ಕಲ್ಚರಿಂದ ಬರ್ತಾರೆ ಮಕ್ಕಳು. ಅದರಿಂದ ಅವ್ರ ಕಲಿಕೆ ಏನಾಗುತ್ತೆ, ಒಂದು ಎನ್ರಿಚ್ ಅಂದರೆ ಕಲಿಕೆ ಒಂದು ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು. ಇದಕ್ಕೆ ಆಪ್ಷನ್ ನಂಬರ್ 2 ಕರೆಕ್ಟ್. ಬಿಕಾಸ್ ಚಿಲ್ಡ್ರನ್ ಲರ್ನ್ ಮೆನಿ ಸ್ಕಿಲ್ಸ್ ಫ್ರಮ್ ದೇರ್ ಪಿಯರ್ಸ್. ಅಂದರೆ ಪಿಯರ್ಸ್ ಅಂದರೆ ನಿಮಗೆ ಗೊತ್ತಿದೆ, ಅವ್ರ ಫ್ರೆಂಡ್ಸಿಂದ ಅವರೇನು ಬೇರೆ ಬೇರೆ ಸ್ಕಿಲ್ಗಳನ್ನು, ಬೇರೆ ಬೇರೆ ಕೌಶಲ್ಯಗಳ ಕಲಿತಾರೆ. ಅರ್ಥ ಆಗಲಿಲ್ಲ ಅಂದರೆ ಒಂದು ಸರಿ ಕ್ವೆಶನ್ ಓದಿ, ಆಮೇಲೆ ಕ್ಲೀನಾಗಿ ಕ್ವೆಶನ್ ಓದಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಎ ಚೈಲ್ಡ್ ವಿತ್ ಹಿಯರಿಂಗ್ ಇಂಪೇರ್ಮೆಂಟ್. ಆಪ್ಷನ್ಸ್ ನೋಡಿ, ಶುಡ್ ಬಿ ಸೆಂಟ್ ಓನ್ಲಿ ಟು ಎ ಸ್ಕೂಲ್ ಫಾರ್ ದ ಹಿಯರಿಂಗ್ ಇಂಪೇರ್ಡ್ ಆ್ಯಂಡ್ ನಾಟ್ ಟು ಎ ರೆಗ್ಯುಲರ್ ಸ್ಕೂಲ್. ಇದು ತಪ್ಪಾಗುತ್ತೆ, ಆಪ್ಷನ್ ನಂಬರ್ 1. ಏನಕ್ಕೆ ಅಂದರೆ ಹಿಯರಿಂಗ್ ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಏನು, ಒಂದು ಹಿಯರಿಂಗ್ ಇಂಪೇರ್ಮೆಂಟ್ ಆಗಿರಲಿ, ಸ್ಪೆಷಲಿ ಏಬಲ್ಡ್ ಚೈಲ್ಡ್ ಆಗಿರಲಿ, ಬೇರೆ ಏನೋ ಒಂದು ಇರಲಿ, ಅವರು ನಾರ್ಮಲ್ ಚಿಲ್ಡ್ರನ್ ಜೊತೆ ಸ್ಟಡಿ ಮಾಡೋದು. ಯಾವುದರಲ್ಲಿ, ಇನ್ಕ್ಲೂಸಿವ್ ಎಜುಕೇಷನಲ್ಲಿ. ಆದರೆ ಇದು ಆಪ್ಷನ್ ನಂಬರ್ 1 ತಪ್ಪಾಗುತ್ತೆ. ಏನಕ್ಕಂದರೆ ಅವ್ರಿಗೆ ಹಿಯರಿಂಗ್ ಸರಿಯಾಗಿರಲ್ವಲ್ಲ, ಅವ್ರಿಗೆ ಬೇರೆ ಸಪ್ರೇಟ್ ಸ್ಕೂಲಲ್ಲಿ ಕಳಿಸ್ಬೇಕು ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್, ವಿಲ್ ನಾಟ್ ಬೆನಿಫಿಟ್ ಫ್ರಮ್ ಅಕಾಡೆಮಿಕ್ ಎಜುಕೇಷನ್ ಓನ್ಲಿ ಆ್ಯಂಡ್ ಶುಡ್ ಬಿ ಗಿವನ್ ಒಕೇಶ್ನಲ್ ಟ್ರೈನಿಂಗ್ ಇನ್ಸ್ಟೆಡ್. ಅಂದರೆ ಅವ್ರಿಗೆ ನಾರ್ಮಲ್ ಸ್ಕೂಲಲ್ಲಿ ಕಳಿಸ್ಬಾರ್ದು. ಸೆಕೆಂಡ್ ಆಪ್ಷನ್, ಬೇರೆ ಸ್ಕೂಲಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕೊಡಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ. ಥರ್ಡ್ ಆಪ್ಷನ್, ಕ್ಯಾನ್ ಡೂ ವೆರಿ ವೆಲ್ ಇನ್ ಅ ರೆಗ್ಯುಲರ್ ಸ್ಕೂಲ್ ಇಫ್ suitable facilitation and resources are provided. ಇದಕ್ಕೆ ಆಪ್ಷನ್ ನಂಬರ್ 3 ರೈಟ್ ಆನ್ಸರ್. ಏನಕ್ಕೆ ಅಂದರೆ ಹಿಯರಿಂಗ್ ಇಂಪೇರ್ಮೆಂಟ್ ಇದ್ರೂ ಮಕ್ಕಳಿಗೆ ಒಂದು ಸ್ಯೂಟಬಲ್ ಫೆಸಿಲಿಟೇಷನ್ ಮತ್ತು ಸ್ಯೂಟಬಲ್ ರಿಸೋರ್ಸಸ್ ಕೊಟ್ಟಾಗ, ಸಂಪನ್ಮೂಲಗಳು ಅಂದರೆ ಒಂದು ಟೀಚಿಂಗ್ ಏಡ್ಸ್ ಇಂದ ಅವ್ರಿಗೆ ಕೊಟ್ಟಾಗ, ಚೆನ್ನಾಗಿ ಒಳ್ಳೆ ಟೀಚಿಂಗ್ ರಿಸೋರ್ಸಸ್ ಕೊಟ್ಟಾಗ ಏನಾಗುತ್ತೆ, ಅವರು ಚೆನ್ನಾಗಿ ಕಲಿತಾರೆ. ಆಪ್ಷನ್ ನೋಡಿ, ವಿಲ್ ನೆವರ್ ಬಿ ಏಬಲ್ ಟು ಪರ್ಫಾರ್ಮ್ ಆನ್ ಎ ಪಾರ್ ವಿತ್ ಕ್ಲಾಸ್ಮೇಟ್ಸ್. ಅಂದರೆ ಹಿಯರಿಂಗ್ ಇಂಪೇರ್ಮೆಂಟ್ ಇರುತ್ತಲ್ಲ, ಅವರು ಅವ್ರ ಕ್ಲಾಸಲ್ಲಿ ಕ್ಲಾಸ್ಮೇಟ್ಸ್ ಇದ್ದಾರಲ್ಲ, ಅವ್ರ ಲೆವೆಲಲ್ಲಿ ಪರ್ಫಾರ್ಮ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದು ರಾಂಗ್ ಇದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಗಿಫ್ಟೆಡ್ ಲರ್ನರ್? ಆಪ್ಷನ್ಸ್, he gets aggressive and frustrated. Second, he can feel understimulated and bored if the class activities are not challenging enough. Third, he is highly temperamental. Fourth, he engages in ritualistic behavior like hand flapping, rocking, etc. ಇದಕ್ಕೆ ಆಪ್ಷನ್ ನಂಬರ್ 2, he can feel understimulated and bored if the class activities are not challenging enough. ಅಂದರೆ ಇವಾಗ ಗಿಫ್ಟೆಡ್ ಚಿಲ್ಡ್ರನ್ ಅಂದರೆ ಏನು, ಗಿಫ್ಟೆಡ್ ಚಿಲ್ಡ್ರನ್ ಅವ್ರ IQ ಏನಿರುತ್ತೆ, ಒಂದು ಆ್ಯಾವ್ರೇಜ್, ಒಂದು ನಾರ್ಮಲ್ ಚಿಲ್ಡ್ರನ್ಕಿನ್ನ ಜಾಸ್ತಿ ಇರುತ್ತೆ. ಅವರು ಏನು ಮಾಡ್ತಾರೆ, ಅವ್ರಿಗೆ ಒಂದು ಕಾನ್ಸೆಪ್ಟನ್ನ ಬೇಗ ಅರ್ಥ ಮಾಡ್ಕೋತಾರೆ, ಅವರು ಸ್ವಲ್ಪ ಎಕ್ಸ್ಟ್ರಾ ಇರ್ತಾರೆ. ಸೊ ಅದಕ್ಕೆ ಗಿಫ್ಟೆಡ್ ಅಂತ ಹೇಳ್ತಾರೆ ಅವರು. ಇವಾಗ ಅವ್ರಿಗೆ ಒಂದು ಕಾಂಪಿಟೇಟಿವ್ ಟಾಸ್ಕ್ ಕೊಟ್ಟಿಲ್ಲ ಅಂದರೆ ಅವರು ಫೀಲ್ ಬೋರ್ ಆಗಿಬಿಡ್ತಾರೆ. ಫೀಲ್ ಅಂಡರ್ ಎಸ್ಟಿಮೇಟೆಡ್ ಆ್ಯಂಡ್ ಬೋರ್ಡ್ ಇಫ್ ದ ಕ್ಲಾಸ್ ಆ್ಯಕ್ಟಿವಿಟೀಸ್ ಆರ್ ನಾಟ್ ಚಾಲೆಂಜಿಂಗ್ ಇನಫ್. ಅಂದರೆ ಒಂದು ಏನು ನಾರ್ಮಲಾಗಿ ನೀವು ಕ್ಲಾಸಲ್ಲಿ ರೆಗ್ಯುಲರಾಗಿ ಎಲ್ಲರ ಸಿಲೆಬಸ್ ಮಾಡ್ತೀರಾ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಕೊಟ್ಟಿಲ್ಲ ಅಂದರೆ ಅವರು ಬೋರ್ ಆಗಿಬಿಡ್ತಾರೆ. ನೆಕ್ಸ್ಟ್ ಕ್ವೆಶನ್,
A teacher can enhance effective learning in her elementary classroom by option number 4 connecting the content to the lives of the students. ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ ಅಂದರೆ ಇವಾಗ ಒಂದು ಕಲಿಕೆ ಮಕ್ಕಳಿಗೆ ಚೆನ್ನಾಗಾಗಬೇಕಂದ್ರೆ ನೀವು ಲೈವ್ ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ಮಕ್ಕಳಿಗೆ ಚೆನ್ನಾಗಾಗುತ್ತೆ. ಎಕ್ಸಾಂಪಲ್, ಇವಾಗ ಒಂದು ಮನಿ ಕಾನ್ಸೆಪ್ಟನ್ನ ನೀವು ಹೇಳ್ಕೊಡ್ತೀರಾ. ನೀವು ಯಾವುದೋ ಒಂದು ಶಾಪ್ಗೆ ಅಥವಾ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಒಂದು ಚೇಂಜ್ ಕೊಟ್ಟಾಗ ಆ ಥರ ಎಷ್ಟು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಅಥವಾ ಮನಿ ಈ ಕಾನ್ಸೆಪ್ಟೆಲ್ಲ ಹೇಳ್ಕೊಡ್ಬೇಕಾದ್ರೆ ಲೈವ್ ನೀವು ಈ ಥರ ಕಲಿಸ್ಬೋದು. ಫಸ್ಟ್ ಆಪ್ಷನ್ ನೋಡಿ, ಆಫರಿಂಗ್ ರಿವಾರ್ಡ್ಸ್ ಫಾರ್ ಸ್ಮಾಲ್ ಸ್ಟೆಪ್ಸ್ ಇನ್ ಲರ್ನಿಂಗ್. ಅಂದರೆ ಚಾಕ್ಲೇಟ್ ಕೊಡೋದು, ಏನೋ ಒಂದು ಏನಾದ್ರು ಮಾಡಿದ ತಕ್ಷಣ ಅವ್ರಿಗೆ ಒಂದು ಚಾಕ್ಲೇಟ್ ಕೊಡೋದು, ಆ ಥರ. ಥರ್ಡ್ ಆಪ್ಷನ್, ಸೆಕೆಂಡ್ ಆಪ್ಷನ್ ನೋಡಿ, ಡ್ರಿಲ್ ಆ್ಯಂಡ್ ಪ್ರಾಕ್ಟೀಸ್. ಬರೀ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅದು ಎಫೆಕ್ಟಿವ್ ಲರ್ನಿಂಗ್ ಆಗೋದಿಲ್ಲ. ಥರ್ಡ್, ಎನ್ಕರೇಜಿಂಗ್ ಕಾಂಪಿಟೇಷನ್ ಅಮಾಂಗ್ ಹರ್ ಸ್ಟೂಡೆಂಟ್ಸ್. ಒಬ್ರಿಗೊಬ್ರು ಅವ್ರ ಜೊತೆ ಇವ್ರ ಜೊತೆ ಫ್ರೆಂಡ್ಸಿಗೆ ಜೊತೆ ಕಾಂಪಿಟೇಷನ್ ಮಾಡಿದಾಗ ಏನಾಗುತ್ತೆ, ಒಂದು ಜೆಲಸಿ ಡೆವಲಪ್ ಆಗುತ್ತೆ ಮಕ್ಕಳಲ್ಲಿ. ಸೊ ಅದು ಕೂಡ ಮಾಡಬಾರ್ದು. ಆಪ್ಷನ್ ನಂಬರ್ 4 ಕನೆಕ್ಟ್ ಮಾಡೋದು. ಅವರು ರಿಯಲ್ ಲೈಫಿಗೆ ಕನೆಕ್ಟ್ ಮಾಡಿ ಲೆಸನ್ಸ್ ಹೇಳ್ಕೊಟ್ಟಾಗ ಲರ್ನಿಂಗ್ ಎಫೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಚಿಲ್ಡ್ರನ್ ಆರ್ ಕರೆಕ್ಟ್? ಅಂದರೆ ಆಪ್ಷನ್ಸ್ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ನಂಬರ್ ಎ, ಚಿಲ್ಡ್ರನ್ ಆರ್ ಪ್ಯಾಸಿವ್ ರಿಸಿಪಿಯೆಂಟ್ಸ್ ಆಫ್ ನಾಲೆಜ್. ಅಂದರೆ ಈ ಆಪ್ಷನ್ ಎಲ್ಲಾದರೂ ನೋಡಿದ್ರೆ ಅದು ರಾಂಗ್ ಇರುತ್ತೆ. ಪ್ಯಾಸಿವ್ ಆಗಿರಲ್ಲ, ಮಕ್ಕಳು ಏನಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಓಕೆ. ಸೆಕೆಂಡ್, ಚಿಲ್ಡ್ರನ್ ಆರ್ ಪ್ರಾಬ್ಲಮ್ ಸಾಲ್ವರ್ಸ್. ಅದು ಕರೆಕ್ಟ್ ಆಗಿರುತ್ತೆ. ಸಿ, ಚಿಲ್ಡ್ರನ್ ಆರ್ ಸೈಂಟಿಫಿಕ್ ಇನ್ವೆಸ್ಟಿಗೇಟರ್ಸ್. ಅದು ಕರೆಕ್ಟ್ ಆಗಿರುತ್ತೆ. ಡಿ, ಚಿಲ್ಡ್ರನ್ ಆರ್ ಆ್ಯಕ್ಟಿವ್ ಎಕ್ಸ್ಪ್ಲೋರರ್ಸ್ ಆಫ್ ಎನ್ವಿರಾನ್ಮೆಂಟ್. ಅದು ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ ಎ ಯಾವುದ್ರಲ್ಲಿಲ್ಲ ಅದು ನೋಡಿ, ಆಪ್ಷನ್ ನಂಬರ್ 2. ಸೊ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್ ಆಗಿರುತ್ತೆ ಇದಕ್ಕೆ. ಏನಕ್ಕೆ ಅಂದರೆ ಆಪ್ಷನ್ ಬಿ, ಸಿ, ಡಿ 3 ಕರೆಕ್ಟ್ ಆಗಿದೆ. ಈ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ಮೆಥಡ್ ಟು ಎನ್ಕರೇಜ್ ಕಾನ್ಸೆಪ್ಷುಯಲ್ ಡೆವಲಪ್ಮೆಂಟ್ ಇನ್ ಸ್ಟೂಡೆಂಟ್ಸ್? ಕಾನ್ಸೆಪ್ಷುಯಲ್ ಡೆವಲಪ್ಮೆಂಟ್ ಅಂದರೆ ಏನು, ಫಸ್ಟ್ ಅದು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಕಾನ್ಸೆಪ್ಟನ್ನ ಅಥವಾ ಅದು ಅವರ ಅರ್ಥ ಮಾಡ್ಕೋತಾರೆ, ಒಂದು ಮಕ್ಕಳಲ್ಲಿ ಒಂದು ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಲಿಟಿ ಇದೆಯಲ್ಲ, ಅದು ಡೆವಲಪ್ ಆಗೋದು ಕಾನ್ಸೆಪ್ಷುಯಲ್ ಡೆವಲಪ್ಮೆಂಟ್. ಇದು ಈ 4 ಮೆಥಡ್ಸಲ್ಲಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಅಂದರೆ ಮಕ್ಕಳಲ್ಲಿ ಈ ಕಾನ್ಸೆಪ್ಷುಯಲ್ ಡೆವಲಪ್ಮೆಂಟ್ ಇದೆಯಲ್ಲ ಇದನ್ನು ಎನ್ಕರೇಜ್ ಮಾಡೋದಕ್ಕೆ. ಓಕೆ. ಆಪ್ಷನ್ಸ್ ನೋಡಿ, ನ್ಯೂ ಕಾನ್ಸೆಪ್ಟ್ಸ್ ನೀಡ್ ಟು ಬಿ ಅಂಡರ್ಸ್ಟುಡ್ ಆನ್ ದೇರ್ ಓನ್ ವಿತೌಟ್ ಎನಿ ರೆಫರೆನ್ಸ್ ಟು ದ ಓಲ್ಡ್ ಒನ್ಸ್. ಅವರೇ ಓನಾಗಿ ಕಲಿಯೋದು, ಅದು ಆಪ್ಷನ್ 1 ಸರಿ ಇರಲ್ಲ. ಸೆಕೆಂಡ್, ರೀಪ್ಲೇಸ್ ದ ಸ್ಟೂಡೆಂಟ್ಸ್ ಇನ್ಕರೆಕ್ಟ್ ಐಡಿಯಾಸ್ ವಿತ್ ಕರೆಕ್ಟ್ ಒನ್ಸ್. ಅಂದರೆ ಮಕ್ಕಳು ಏನೋ ಒಂದು ಐಡಿಯಾ ಕೊಟ್ಟಿರ್ತಾರೆ, ನೀನು ಹೇಳಿದ್ದು ಸರಿ ಇಲ್ಲ, ನಾವು ಹೇಳಿದ್ದೆ ಕರೆಕ್ಟ್ ಅಂತ ಹೇಳಬಾರ್ದು ಯಾವತ್ತು. ಓಕೆ. ಥರ್ಡ್ ಆಪ್ಷನ್, ಗಿವ್ ಸ್ಟೂಡೆಂಟ್ಸ್ ಮಲ್ಟಿಪಲ್ ಎಕ್ಸಾಂಪಲ್ಸ್ ಆ್ಯಂಡ್ ಎನ್ಕರೇಜ್ ದೆಮ್ ಟು ಯೂಸ್ ರೀಸನಿಂಗ್. ಇಲ್ಲಿ ಥರ್ಡ್ ಆಪ್ಷನ್ ರೈಟ್ ಆಗಿರುತ್ತೆ. ಏನಕ್ಕೆ ಅಂದರೆ ಫಸ್ಟ್ ಏನು ನೋಡಬೇಕು, ಎನ್ಕರೇಜ್ ಅನ್ನೋದು ಇರುತ್ತೆ. ಎನ್ಕರೇಜ್ ಅನ್ನೋದು ಅಲ್ಲಿ ಒಂದು ಪಾಸಿಟಿವ್ ಪಾಯಿಂಟ್ ಸಿಕ್ಬಿಡ್ತು. ನೀವು ಒಂದು ಡಿಸ್ಕರೇಜ್ ಮಾಡೋದು, ಸ್ಕೋಲ್ಡ್ ಮಾಡೋದು, ಬೈಯೋದು ಆ ಥರ ಎಲ್ಲ ನೆಗೆಟಿವ್ ಪಾಯಿಂಟ್ಸ್ ಬಂದಾಗ ಅದು ಆಪ್ಷನ್ ಸರಿ ಇರಲ್ಲ. ನೀವು ಎನ್ಕರೇಜ್ ಮಾಡೋದು ಅವ್ರಿಗೆ, ಗಿವ್ ಸ್ಟೂಡೆಂಟ್ಸ್ ಮಲ್ಟಿಪಲ್ ಎಕ್ಸಾಂಪಲ್ಸ್ ಆ್ಯಂಡ್ ಎನ್ಕರೇಜ್ ದೆಮ್ ಟು ಯೂಸ್ ರೀಸನಿಂಗ್. ಇದು ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ 4th ಪಾಯಿಂಟ್, ಯೂಸ್ ಪನಿಷ್ಮೆಂಟ್ ಟಿಲ್ ಸ್ಟೂಡೆಂಟ್ಸ್ ಹ್ಯಾವ್ ಮೇಡ್ ದ ರಿಕ್ವೈರ್ಡ್ ಕಾನ್ಸೆಪ್ಷುಯಲ್ ಚೇಂಜಸ್. ನೋಡಿ, ಅಗೇನ್ ಪನಿಷ್ಮೆಂಟ್ ಅನ್ನೋದು ನೆಗೆಟಿವ್ ಪಾಯಿಂಟ್ ಆಯಿತು. ಸೊ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ ವಿಲ್ ಲರ್ನ್ ಎಫೆಕ್ಟಿವ್ಲಿ ಇನ್ ಆ್ಯನ್ ಅಟ್ಮಾಸ್ಫಿಯರ್. ಇದು ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ ಬಗ್ಗೆ ಯೂಶ್ವಲಿ ಪೇಪರ್ 1 ಅಲ್ಲಿ ಕೇಳ್ತಾರೆ. ಸೇಮ್ ಕ್ವೆಶನ್ಸ್ನ ಇದು ಪೇಪರ್ 2 ಅವ್ರಿಗೆ ಏನಿರುತ್ತೆ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಅಷ್ಟೇ. ಅಂದರೆ ಇಬ್ಬರು ಓದ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಯಾವ ಇಯರಲ್ಲಿ ಯಾವ ಪೇಪರಿಂದ ಏನು ಕೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಯಾಕಂದರೆ ಕ್ವೆಶನ್ಸ್ ರಿಪೀಟ್ ಆಗುತ್ತೆ CTET-ಅಲ್ಲಿ. ಓಕೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಓಕೆ. ಫಸ್ಟ್ ಆಪ್ಷನ್, ವೇರ್ ದೇರ್ ಇಮೋಷ್ನಲ್ ನೀಡ್ಸ್ ಆರ್ ಮೆಟ್ ಆ್ಯಂಡ್ ದೇ ಫೀಲ್ ದಟ್ ದೇ ಆರ್ ವ್ಯಾಲ್ಯೂಡ್. ಅಂದರೆ ಮಕ್ಕಳು ಯಾವಾಗ ಎಫೆಕ್ಟಿವ್ ಆಗಿ ಕಲಿತಾರೆ, ಯಾರು ಎಸ್ಪೆಷಲಿ ಪ್ರೈಮರಿ ಸ್ಕೂಲ್ ಮಕ್ಕಳು ಯಾವಾಗ ಎಫೆಕ್ಟಿವ್ ಆಗಿ ಕಲಿತಾರೆ ಅಂದರೆ ಅವರು ಇಮೋಷ್ನಲ್ ನೀಡ್ಸ್ ಇರುತ್ತಲ್ಲ ಅದು, ಮತ್ತು ಅವ್ರ ಫೀಲಿಂಗ್ಸನ್ನ ನಾವು ವ್ಯಾಲ್ಯೂ ಮಾಡಬೇಕು, ನಾವು ಅವ್ರು ಹೇಳೋದನ್ನು ಅಗ್ರಿ ಮಾಡಬೇಕು. ಆವಾಗ ಅವ್ರು ಏನಾಗುತ್ತೆ, ಕಲಿಕೆ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಕ್ವೆಶನ್, ಎ ಚೈಲ್ಡ್ ಸೀಸ್ ಎ ಕ್ರೋ ಫ್ಲೈಯಿಂಗ್ ಪಾಸ್ ದ ವಿಂಡೋ
and says a bird. What does this suggest about the child's thinking? Option number 1, a child has previously stored memories. Second, the child has developed the concept of a bird. Third, the child has developed some tools of language to communicate her experiences. ಓಕೆ, ಇದಕ್ಕೆ ಆಪ್ಷನ್ ನಂಬರ್ 2, 3 ಎರಡು ಕರೆಕ್ಟ್ ಇದೆ. ಅಂದರೆ ಬಿ ಆ್ಯಂಡ್ ಸಿ ಬೋತ್ ಆರ್ ಕರೆಕ್ಟ್ ಅಂತ ಇದೆ. ಆ್ಯಕ್ಚುಲಿ ನಾನು 2 and 3 ಅಂತ ಕೊಟ್ಟಿದ್ದೀನಿ. 2 and 3 ಬೋತ್ ಆರ್ ಕರೆಕ್ಟ್. ಏನಕ್ಕೆ ಅಂದರೆ ದ ಚೈಲ್ಡ್ ಹ್ಯಾಸ್ ಡೆವಲಪ್ಡ್ ದ ಕಾನ್ಸೆಪ್ಟ್ ಆಫ್ ಎ ಬರ್ಡ್. ಫಸ್ಟ್ ಆ ಬರ್ಡ್ ನೋಡಿದ ತಕ್ಷಣ ಬರ್ಡ್ ಅಂತ ಹೇಳ್ತು. ಸೊ ಆ ಮಗುಗೆ ಬರ್ಡ್ ಕಾನ್ಸೆಪ್ಟ್ ಗೊತ್ತಾಗಿದೆ. ಥರ್ಡ್, ದ ಚೈಲ್ಡ್ ಹ್ಯಾಸ್ ಡೆವಲಪ್ಡ್ ಸಮ್ ಟೂಲ್ಸ್ ಆಫ್ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್ ಹರ್ ಎಕ್ಸ್ಪೀರಿಯನ್ಸ್. ಬರ್ಡ್ ಅಂತ ಫಸ್ಟ್ ನೋಡಿದ್ದಾಗ ಆ ಎಕ್ಸ್ಪೀರಿಯನ್ಸಿಂದ ಬರ್ಡ್ ಅಂತ ಹೇಳ್ತು. ಸೊ ಲ್ಯಾಂಗ್ವೇಜ್ ಡೆವಲಪ್ ಆಗಿದೆ, ಕಮ್ಯುನಿಕೇಟ್ ಮಾಡಿ ಹೇಳ್ತು ಬರ್ಡ್ ಅಂತ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಶುಡ್ ಅ ಟೀಚರ್ ಟೆಲ್ ಹರ್ ಸ್ಟೂಡೆಂಟ್ಸ್ ಟು ಎನ್ಕರೇಜ್ ದೆಮ್ ಟು ಡೂ ಟಾಸ್ಕ್ ವಿತ್ ಇಂಟ್ರಿನ್ಸಿಕ್ ಮೋಟಿವೇಶನ್? ಅಂದರೆ ಇಲ್ಲಿ 2 ಟೈಪ್ ಆಫ್ ಮೋಟಿವೇಶನ್ ಇದೆ, ನಿಮಗೆ ಗೊತ್ತಿರಬೇಕು. ಇಂಟ್ರಿನ್ಸಿಕ್ ಮೋಟಿವೇಶನ್ ಮತ್ತು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂತ. ಇಂಟ್ರಿನ್ಸಿಕ್ ಅಂದರೆ ಆಂತರಿಕ ಅಭಿಪ್ರೇರಣೆ, ಎಕ್ಸ್ಟ್ರಿನ್ಸಿಕ್ ಅಂದರೆ ಬಾಹ್ಯ ಅಭಿಪ್ರೇರಣೆ. ಓಕೆ, ಅದ್ರ ಬಗ್ಗೆ ನೀವು ಓದಿದರೆ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಫಸ್ಟ್ ಆಪ್ಷನ್, ಕಮ್ ಆನ್ ಫಿನಿಶ್ ಇಟ್ ಬಿಫೋರ್ ಶಿ ಡಸ್. ಅದು ಏನೈತೆ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ಬೇಗ ಬೇಗ ಬರೆದ್ಬಿಡು, ನಿಮ್ಮ ಫ್ರೆಂಡ್ ಬರೆದ್ಬಿಡ್ತಾನೆ ಅಂತಂದ್ಬಿಟ್ಟು. ಸೆಕೆಂಡ್ ಪಾಯಿಂಟ್, ವೈ ಕಾಂಟ್ ಯು ಬಿ ಲೈಕ್ ಹಿಮ್, ಹಿ ಹ್ಯಾಸ್ ಡನ್ ಇಟ್ ಪರ್ಫೆಕ್ಟ್ಲಿ. ನೋಡು, ಅವ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾನೆ, ನೀನು ಯಾಕೆ ಬರೆದಿಲ್ಲ, ಆ ಥರ ಕಂಪೇರ್ ಮಾಡಬಾರ್ದು. ಥರ್ಡ್, ಕಂಪ್ಲೀಟ್ ದ ಟಾಸ್ಕ್ ಫಾಸ್ಟ್ ಆ್ಯಂಡ್ ಗೆಟ್ ಎ ಟಾಫಿ. ಬೇಗ ಬೇಗ ಬರೆದ್ಬಿಡು, ನಿನ್ಗೆ ನಾನು ಒಂದು ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳೋದು. ಸೊ ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಟ್ರೈ ಟು ಡೂ ಇಟ್, ಯು ವಿಲ್ ಲರ್ನ್. ನೋಡಿ, ಇದು ಕೂಡ ಪಾಸಿಟಿವ್ ಪಾಯಿಂಟ್ ಆಗಿದೆ. ಚಾಕ್ಲೇಟ್ ಕೊಡೋದು ಮತ್ತು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು. ಸೊ ಆಪ್ಷನ್ ನಂಬರ್ 4 ನೀವು ಎನ್ಕರೇಜ್ ಮಾಡ್ತಾಯಿದ್ದೀರಾ ಇಲ್ಲಿ. ಟ್ರೈ ಟು ಡೂ ಇಟ್, ಯು ವಿಲ್ ಲರ್ನ್. ನೀನು ಮಾಡ್ತೀಯಾ, ನಿನಗೆ ಕೆಪಾಸಿಟಿ ಇದೆ, ಮಾಡ್ಬೋದು ಅಂತ ಎನ್ಕರೇಜ್ ಮಾಡೋದು. ಸೊ ಆಪ್ಷನ್ ನಂಬರ್ 4 is the right answer. Okay, next question. How can a teacher encourage her students to be intrinsically motivated towards learning? ಅಂದರೆ ಇಂಟ್ರಿನ್ಸಿಕಲಿ ಮೋಟಿವೇಟ್ ಆಗಿರಬೇಕು ಮಕ್ಕಳು. ಅದರಲ್ಲಿ ಅದು ಹೇಗೆ ಮಾಡ್ಬೋದು, ಒಂದು ಟೀಚರ್ ಹೇಗೆ ಮಾಡ್ಬೋದು ಅಂದರೆ ಆಪ್ಷನ್ಸ್ ನೋಡಿ. ಬೈ ಇಂಡ್ಯೂಸಿಂಗ್ ಆಂಗ್ಸೈಟಿ ಆ್ಯಂಡ್ ಫಿಯರ್. ಎಕ್ಸಾಮ್ ಬರ್ತಿದೆ, ಬೇಗ ಓದಬೇಕು, ನೀನು ಟೈಮ್ನ ಹತ್ತಿರ ಇದೆ, ಆ ಥರ ಎಲ್ಲ ಒಂದು ಫಿಯರ್ ಡೆವಲಪ್ ಮಾಡಬಾರ್ದು ಮಕ್ಕಳಲ್ಲಿ. ಸೆಕೆಂಡ್ ಪಾಯಿಂಟ್, ಬೈ ಗಿವಿಂಗ್ ಕಾಂಪಿಟೇಟಿವ್ ಟೆಸ್ಟ್. ಇದರಿಂದನೂ ಏನಾಗುತ್ತೆ, ಅದು ಅಷ್ಟು ಆಪ್ಷನ್ ಸರಿ ಇಲ್ಲ ಇದು. ಥರ್ಡ್, ಬೈ ಸಪೋರ್ಟಿಂಗ್ ದೆಮ್ ಇನ್ ಸೆಟ್ಟಿಂಗ್ ಇಂಡಿವಿಜುವಲ್ ಗೋಲ್ಸ್ ಆ್ಯಂಡ್ ದೇರ್ ಮಾಸ್ಟ್ರಿ. ನೋಡಿ, ಆಪ್ಷನ್ ನಂಬರ್ 3 ಇದು ರೈಟ್ ಆನ್ಸರ್ ಇದಕ್ಕೆ. ಫೋರ್ತ್ ಆಪ್ಷನ್ ನೋಡಿ, ಬೈ ಆಫರಿಂಗ್ ಟ್ಯಾಂಜಿಬಲ್ ರಿವಾರ್ಡ್ಸ್ ಸಚ್ ಆಸ್ ಟಾಫೀಸ್. ಅಂದರೆ ಚಾಕ್ಲೇಟ್ಸ್ ಕೊಡೋದು, ಇದು ಇಂಟ್ರಿನ್ಸಿಕ್ ಮೋಟಿವೇಶನ್ ಅಲ್ಲ. ಥರ್ಡ್ ಆಪ್ಷನ್ ನೋಡಿ, ಏನು ಅಂದರೆ ಇದು ಒಂದು ಸಪೋರ್ಟಿಂಗ್ ಅಂತ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಎನ್ಕರೇಜಿಂಗ್ ಅಥವಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಟೀಚರ್. ಏನಕ್ಕೆ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರಲ್ಲಿ ನೀನು ಮ್ಯಾಥಮೆಟಿಕ್ಸಲ್ಲಿ ಚೆನ್ನಾಗಿದೆಯಾ, ಅಥವಾ ನೀನು ಸ್ಪೋರ್ಟ್ಸಲ್ಲಿ ಚೆನ್ನಾಗಿದೆಯಾ, ಫುಟ್ಬಾಲಲ್ಲಿ ಚೆನ್ನಾಗಿದೆಯಾ, ನೀನು ಇದು ಮಾಡ್ಬೋದು, ನೀನು ಫ್ಯೂಚರಲ್ಲಿ ಇದರಲ್ಲಿ ಇನ್ನೂ ಮುಂದೆ ಬರ್ಬೋದು ಅಂತಂದ್ಬಿಟ್ಟು ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಮಾಡೋದು. ಇದರಿಂದ ಏನಾಗುತ್ತೆ, ಅವರು ಆಂತರಿಕ ಅಭಿಪ್ರೇರಣೆ ಆಗುತ್ತೆ. ನೋಡಿ, ಇದು ಫೋರ್ತ್ ಆಪ್ಷನ್ ಇದೆಯಲ್ಲ, ಇದು ಒಂದು ಪ್ರೈಸ್ ಕೊಡೋದು ಅಥವಾ ಒಂದು ಟಾಫಿ ಕೊಡೋದು, ಅದಕ್ಕೋಸ್ಕರ ಅವ್ರ ಮಕ್ಕಳು ಮಾಡ್ತಾರಲ್ಲ, ಅದೇನಾಗುತ್ತೆ, ಅದು ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂತ ಹೇಳ್ತಾರೆ. ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಒಂದು ಪ್ರೈಸ್ಗೋಸ್ಕರ ಆಟಾಡ್ತಾರೆ. ಒಂದು ಸ್ಪೋರ್ಟ್ಸ್ ಆಡಿಬಿಟ್ಟು ಏನಕ್ಕೆ ಸ್ಪೋರ್ಟ್ಸ್ ಆಡ್ತಾರೆ, ಒಂದು ಪ್ರೈಸ್ ಸಿಗುತ್ತೆ ಅಂತ, ಅಥವಾ ಒಂದು ಚಾಕ್ಲೇಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಏನಾದರೂ ಆಟಾಡ್ತಾರೆ. ಸೊ ಅದೇನಾಯಿತು, ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್. ನೆಕ್ಸ್ಟ್ ಕ್ವೆಶನ್. ಇನ್ ಆನ್ ಎಲಿಮೆಂಟ್ರಿ ಕ್ಲಾಸ್ ರೂಮ್ an effective teacher should aim at the students to be motivated. ಟೀಚರ್ ಹೇಗೆ ಮೋಟಿವೇಟ್ ಮಾಡ್ಬೋದು, ಅವರು ಉದ್ದೇಶ ಏನಿರಬೇಕು ಅಂದರೆ ಫಸ್ಟ್ ಆಪ್ಷನ್, ಟು ಲರ್ನ್ ಸೋ ದಟ್ ದೇ ಬಿಕಮ್ ಕ್ಯೂರಿಯಸ್ ಆ್ಯಂಡ್ ಲವ್ ಲರ್ನಿಂಗ್ ಫಾರ್ ಇಟ್ಸ್ ಓನ್ ಸೇಕ್. ಅವ್ರ ಮಕ್ಕಳು ಕಲಿಬೇಕು ಅಂತಂದ್ಬಿಟ್ಟು ಅವ್ರಿಗೆ ಒಂದು ಆಸೆ ಹುಟ್ಟಬೇಕು ಮಕ್ಕಳಲ್ಲಿ, ಅವರು ಕ್ಯೂರಿಯಾಸಿಟಿ ಇರಬೇಕು ಮಕ್ಕಳಲ್ಲಿ. ಅದು ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಸೆಕೆಂಡ್ ಆಪ್ಷನ್ ನೋಡಿ, ಟು ರೋಟ್ ಮೆಮೊರೈಸ್ ಸೊ ದಟ್ ದೇ ಬಿಕಮ್ ಗುಡ್ ಅಟ್ ರೀಕಾಲ್. ರೋಟ್ ಮೆಮೊರೈಸ್ ಅನ್ನೋ ಆಪ್ಷನ್ ಬಂದಾಗ ಅದು ಆಪ್ಷನ್ ರಾಂಗ್ ಇರುತ್ತೆ. ಥರ್ಡ್, ಬೈ ಯೂಸಿಂಗ್ ಪ್ಯುನಿಟಿವ್ ಮೆಷರ್ಸ್ ಸೊ ದಟ್ ದೇ ರೆಸ್ಪೆಕ್ಟ್ ದ ಟೀಚರ್. ಅಂದರೆ ಟೀಚರ್ಗೆ ರೆಸ್ಪೆಕ್ಟ್ ಮಾಡೋ ಥರ ಒಂದು
ಏನೋ ಒಂದು ಪನಿಷ್ಮೆಂಟ್ ಕೊಡೋ ಥರನೋ ಏನೋ ಆ ಥರ ಮಾಡೋದು, ಅದು ಒಂದು ಪಾಸಿಟಿವ್ ನೆಗೆಟಿವ್ ಪಾಯಿಂಟ್ ಆಯಿತು. ಓಕೆ, ಫೋರ್ತ್ ಪಾಯಿಂಟ್, ಟು ಪರ್ಫಾರ್ಮ್ ಸೊ ದಟ್ ದೇ ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಂಡ್ ಆಫ್ ದ ಇಯರ್ ಎಕ್ಸಾಮಿನೇಷನ್. ಅಂದರೆ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿರಲ್ಲ ಇಲ್ಲಿ, ಏನು ಮೇಯ್ನ್ ಮಕ್ಕಳಲ್ಲಿ ಒಂದು ಕಲಿಯೋದಕ್ಕೆ ಒಂದು ಆಸಕ್ತಿ ಇರಬೇಕು, ಒಂದು ಕ್ಯೂರಿಯಾಸಿಟಿ ಇರಬೇಕು. ಸೊ ಆಪ್ಷನ್ ನಂಬರ್ 1 ಪಾಸಿಟಿವ್ ಪಾಯಿಂಟ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 18, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಎಫೆಕ್ಟಿವ್ ಸ್ಕೂಲ್ ಪ್ರಾಕ್ಟೀಸ್? ಅಂದರೆ ಇದಕ್ಕೆ ಆಪ್ಷನ್ ನಂಬರ್ 1 ನೋಡಿ, ಕಾನ್ಸ್ಟೆಂಟ್ ಕಂಪ್ಯಾರಿಟಿವ್ ಇವ್ಯಾಲ್ಯೂಯೇಷನ್, ಸೆಕೆಂಡ್ ಕಾರ್ಪೊರಲ್ ಪನಿಷ್ಮೆಂಟ್, ಥರ್ಡ್ ಇಂಡಿವಿಜುವಲೈಸ್ಡ್ ಲರ್ನಿಂಗ್, ಫೋರ್ತ್ ಕಾಂಪಿಟೇಟಿವ್ ಕ್ಲಾಸ್ ರೂಮ್. ಇದಕ್ಕೆ ಆಪ್ಷನ್ ನಂಬರ್ 3 ಇಂಡಿವಿಜುವಲೈಸ್ಡ್ ಲರ್ನಿಂಗ್ ರೈಟ್ ಆನ್ಸರ್. ಇದು ಇಂಡಿವಿಜುವಲೈಸ್ಡ್ ಲರ್ನಿಂಗ್ ಇದೆಯಲ್ಲ, ಇದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಚೈಲ್ಡ್ ಸೆಂಟ್ರಿಕ್ ಅಪ್ರೋಚ್ ಅಥವಾ ಮಗು ಕೇಂದ್ರಿತ ವಿಧಾನ ಅಂತೀವಲ್ವ, ಅದರಲ್ಲಿ ಬರುತ್ತೆ. ಇದರಿಂದ ಏನಾಗುತ್ತೆ, ಮಕ್ಕಳು ಕಲಿಕೆ ಒಬ್ಬೊಬ್ರಿಗೂ ಒಂದೊಂದು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವರ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನು ಕಲಿಸೋದು. ಅಂದರೆ ಅವರು ಒಪಿನಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಅಗ್ರಿ ಮಾಡೋದು. ಓಕೆ, ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಆಪ್ಷನ್ ನೋಡಿ, ಕಾರ್ಪೊರಲ್ ಪನಿಷ್ಮೆಂಟ್, ಅದು ಏನಾಯಿತು ನೆಗೆಟಿವ್ ಪಾಯಿಂಟ್ ಆಯಿತು. ಕಾಂಪಿಟೇಟಿವ್ ಕ್ಲಾಸ್ ರೂಮ್ ಇದ್ದಾಗ ಏನಾಗುತ್ತೆ, ಒಂದು ಜೆಲಸಿನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಫೋರ್ತ್ ಆಪ್ಷನ್ನು ರಾಂಗ್ ಆಗಿರುತ್ತೆ. ಫಸ್ಟ್ ಆಪ್ಷನ್ ನೋಡಿ, ಕಾನ್ಸ್ಟೆಂಟ್ ಕಂಪ್ಯಾರಿಟಿವ್, ಅಲ್ಲಿ ಕೂಡ ಏನಾಗಿದೆ ಕಂಪ್ಯಾರಿಸನ್ ಮಾಡ್ತಾ ಇರೋದು. ಸೊ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಸೆಫಲೋಕಾರ್ಡಲ್ ಪ್ರಿನ್ಸಿಪಲ್ ಆಫ್ ಡೆವಲಪ್ಮೆಂಟ್ ಎಕ್ಸ್ಪ್ಲೈನ್ಸ್ ಹೌ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್. ಸೆಫಲೋಕಾರ್ಡಲ್ ಪ್ರಿನ್ಸಿಪಲ್ ಅಂದರೆ ಅದು ಡೆವಲಪ್ಮೆಂಟ್ ಇದೆಯಲ್ಲ, ಅದು ಆಪ್ಷನ್ ನಂಬರ್ 3 ಹೆಡ್ ಟು ಟೋ ಆಗುತ್ತೆ. ಅಂದರೆ ಶಿರಾ ಪಾದ ತತ್ವ ಅಂತ ಕೇಳಿರ್ಬೇಕು ನೀವು, ಅದೇ ಇದು ಸೆಫಲೋಕಾರ್ಡಲ್ ಪ್ರಿನ್ಸಿಪಲ್. ಡೆವಲಪ್ಮೆಂಟ್ ಹೇಗಾಗುತ್ತೆ, ಪ್ರೊಸೀಡ್ಸ್ ಫ್ರಮ್ ಹೆಡ್ ಟು ಟೋ. ನೋಡಿ, ನಾನು ಒಂದು ವಿಡಿಯೋ ಮಾಡಿದ್ದೀನಿ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಅಂದ್ಬಿಟ್ಟು. ಅದನ್ನು ನೀವು ಪೇಪರ್ 2 ಅವರಾಗಿದ್ದರೆ ಓದಬೇಕು. ಏನಕ್ಕೆ ಮ್ಯಾಥ್ ಮತ್ತು ಸೈನ್ಸ್ ಪೆಡಗಾಜಿಲಿ ಕೇಳ್ತಾರೆ. ಪ್ರಿನ್ಸಿಪಲ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸೈಕಾಲಜಿ ಅಲ್ಲಿ ಪ್ಲೇಲಿಸ್ಟಲ್ಲಿದೆ, ಸೈಕಾಲಜಿ ಸೆಕ್ಷನಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸೆನ್ಸಿಟಿವ್ ಪೀರಿಯಡ್ ಪರ್ಟೈನಿಂಗ್ ಟು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್? ಆಪ್ಷನ್ಸ್, ಪ್ರಿನೇಟಲ್ ಪೀರಿಯಡ್, ಮಿಡಲ್ ಚೈಲ್ಡ್ಹುಡ್ ಪೀರಿಯಡ್, ಅಡಲ್ಟ್ಹುಡ್, ಫೋರ್ತ್ ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್. ಇದಕ್ಕೆ ಆಪ್ಷನ್ ನಂಬರ್ 4 ಅರ್ಲಿ ಚೈಲ್ಡ್ಹುಡ್ ಪೀರಿಯಡ್. ಅಂದರೆ ಒಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಯಾವ ಏಜಲ್ಲಿ ಅಂದರೆ ಒಂದು ಬೈ ದ ಏಜ್ ಆಫ್ 5 years ಇಲ್ಲಿ ಏನಾಗುತ್ತೆ, ಮಕ್ಕಳು ಚೆನ್ನಾಗಿ ಅಕ್ವೈರ್ ಮಾಡ್ಕೋತಾರೆ. ಏನು, ಒಂದು ನಾಲೆಜ್ ಆಫ್ ಸೌಂಡ್ ಸಿಸ್ಟಮ್ ಇರುತ್ತಲ್ಲ, ಅಂದರೆ ಒಂದು ಶಬ್ದಕೋಶಗಳು, ಅಂದರೆ ಒಂದು ಒಕ್ಯಾಬ್ಲರಿ ಇರುತ್ತಲ್ಲ, ಆ ಮಕ್ಕಳು ಅಟ್ಲೀಸ್ಟ್ ಒಂದು 1000 words ಆದರೂ ಕಲ್ತ್ಕೊತಾರೆ. ಯಾವಾಗ ಅಂದರೆ ವಿತಿನ್ 5 years ಒಳಗಡೆ ಒಂದು 1000 words ಆದರೂ ಕಲ್ತ್ಕೊಂಡಿರ್ತಾರೆ, ಒಕ್ಯಾಬ್ಲರಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಎ 6-year-old ಗರ್ಲ್ ಶೋಸ್ ಎಕ್ಸೆಪ್ಷನಲ್ ಸ್ಪೋರ್ಟಿಂಗ್ ಎಬಿಲಿಟಿ, ಅಂದರೆ ಸ್ಪೋರ್ಟ್ಸ್ ಎಬಿಲಿಟಿ. ಬೋತ್ ಆಫ್ ಹರ್ ಪೇರೆಂಟ್ಸ್ ಆರ್ ಸ್ಪೋರ್ಟ್ಸ್ ಪರ್ಸನ್ಸ್. ಸೆಂಡ್ ಹರ್ ಫಾರ್ coaching every day and train her on weekends. Her capabilities are most likely to be the result of an interaction between option number 1 heredity and environment. ಇಲ್ಲಿ ಪೇರೆಂಟ್ಸ್ ಇಬ್ಬರು ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಾರೆ. ಸೊ ಆ ಮಗುಗೂ ಏನು ಮಾಡ್ತಾರೆ, ಅವರು ಆ ಗರ್ಲ್ಗೂ ಅವರು ಸ್ಪೋರ್ಟ್ಸಲ್ಲಿ ಹಾಕಿರ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, ಎರಡೂ ಇನ್ವಾಲ್ವ್ ಆಗಿರುತ್ತೆ. ಯಾವುದು, ಹೆರಿಡಿಟಿ ಕೂಡ ಇರುತ್ತೆ, ಎನ್ವಿರಾನ್ಮೆಂಟ್ ಕೂಡ. ನೆಕ್ಸ್ಟ್ ಕ್ವೆಶನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಆರ್ ಸೆಕೆಂಡರಿ ಏಜೆಂಟ್ಸ್ ಆಫ್ ಸೋಷಲೈಸೇಷನ್? ನೋಡಿ ಫ್ರೆಂಡ್ಸ್, ಫಸ್ಟ್ ಕ್ವೆಶನ್ ಅರ್ಥ ಮಾಡ್ಕೊಬೇಕು ನೀವು. ಇಲ್ಲಿ ಪ್ರೈಮರಿ ಏಜೆಂಟ್ಸ್ ಅಂತ ಕೇಳ್ತಾರೆ, ಸೆಕೆಂಡರಿ ಏಜೆಂಟ್ಸ್ ಅಂತ ಹೇಳ್ತಾರೆ. ಪ್ರೈಮರಿ ಏಜೆಂಟ್ ಅಂತ ಕೇಳಿದಾಗ ಫ್ಯಾಮಿಲಿ ಆ್ಯಂಡ್ ರಿಲೇಟಿವ್ಸ್ ಆಗುತ್ತೆ. ಇಲ್ಲಿ ಸೆಕೆಂಡರಿ ಏಜೆಂಟ್ ಕೊಟ್ಟಾಗ ಇಲ್ಲಿ ಆಪ್ಷನ್ ನಂಬರ್ 2 ಸ್ಕೂಲ್ ಆ್ಯಂಡ್ ನೈಬರ್ಹುಡ್, ಇದು ಸೆಕೆಂಡರಿ ಏಜೆಂಟ್ಸ್ ಆಫ್ ಸೋಷಲೈಸೇಷನ್. ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ಲಿ ವೈಗಾಸ್ಕಿ ದ ಪ್ರೈಮರಿ ಕಾಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಈಸ್. ಅಂದರೆ ಇವ್ರ ಪ್ರಕಾರ ಒಂದು ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಏನು ಇಂಪಾರ್ಟೆಂಟ್ ಅಂತಂದ್ಬಿಟ್ಟು ಆಪ್ಷನ್ ನಂಬರ್ 2 ಸೋಷಿಯಲ್ ಇಂಟ್ರ್ಯಾಕ್ಷನ್ ಇದಕ್ಕೆ ರೈಟ್ ಆನ್ಸರ್. ಈಕ್ವಿಲಿಬ್ರಮ್ ಆಗಿರಲಿ, ಅಡ್ಜಸ್ಟ್ಮೆಂಟ್ ಆಫ್ ಮೆಂಟಲ್ ಸ್ಕೀಮಾಸ್, ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಪೇರಿಂಗ್, ಇದೆಲ್ಲ ಇವ್ರ ಥಿಯರಿಯಲ್ಲಿ ಇವ್ರು ಹೇಳೇ ಇಲ್ಲ. ಓಕೆ, ಆಪ್ಷನ್ ನಂಬರ್ 2 ಸೋಷಿಯಲ್ ಇಂಟ್ರ್ಯಾಕ್ಷನ್ ರೈಟ್ ಆನ್ಸರ್. ವೈಗಾಸ್ಕಿ ಅವ್ರು ಏನು ಹೇಳಿದ್ರು, ಯಾವುದಾದ್ರ ಬಗ್ಗೆ
ಕಲ್ಚರ್ ಬಗ್ಗೆ ಹೇಳಿದ್ರು, ಸೋಷಿಯೋ ಕಲ್ಚರಲ್ ಥಿಯರಿ ಮತ್ತು ಸಮಾಜದಲ್ಲಿ ಹೇಗಿರಬೇಕು ಅನ್ನೋದು. ಓಕೆ, ನೆಕ್ಸ್ಟ್ ಕ್ವೆಶನ್. ಇನ್ ದ ಕಂಟೆಕ್ಸ್ಟ್ ಆಫ್ ಕೋಲ್ಬರ್ಗ್ಸ್ ಸ್ಟೇಜಸ್ ಆಫ್ ಮಾರಲ್ ರೀಸ್ನಿಂಗ್, ಅಂದರೆ ನೀವು ಕೋಲ್ಬರ್ಗ್ ಅವ್ರದ್ದು ನೈತಿಕ ಮೌಲ್ಯಗಳ ಬಗ್ಗೆ ಗೊತ್ತಿದೆ, ಅದೇ ಇದು. ರೀಸ್ನಿಂಗ್ ಅಂಡರ್ ವಿಚ್ ಸ್ಟೇಜ್ ವುಡ್ ದ ಗಿವನ್ ಟಿಪಿಕಲ್ ರೆಸ್ಪಾನ್ಸ್ ಆಫ್ ಎ ಚೈಲ್ಡ್ ಫಾಲ್. ಇವಾಗ ಅದರಲ್ಲಿ ಯಾವ ಸ್ಟೇಜಲ್ಲಿ ಇದು ಬರುತ್ತೆ ಅಂತಂದ್ಬಿಟ್ಟು, ಯುವರ್ ಪೇರೆಂಟ್ಸ್ ವಿಲ್ ಬಿ ಪ್ರೌಡ್ ಆಫ್ ಯು ಇಫ್ ಯು ಆರ್ ಹಾನೆಸ್ಟ್, ಸೊ ಯು ಶುಡ್ ಬಿ ಹಾನೆಸ್ಟ್. ಇಲ್ಲಿ ಏನು ಹೇಳ್ತಾರೆ, ನೀವು ಹಾನೆಸ್ಟ್ ಆಗಿದ್ದರೆ ನಿಮ್ಮ ಪೇರೆಂಟ್ಸ್ಗೂ ಪ್ರೌಡ್ ಫೀಲಿಂಗ್ ಆಗುತ್ತೆ, ಅದಕ್ಕೋಸ್ಕರ ನೀವು ಹಾನೆಸ್ಟ್ ಆಗಿರಬೇಕು. ಅದರಲ್ಲಿ ಇದರಿಂದ ಏನು ನಿಮಗೆ ತೋರಿಸ್ತಾ ಇದೆ, ಯಾವ ಸ್ಟೇಜಲ್ಲಿ ಯಾವ ಮಾರಲ್ ಸ್ಟೇಜ್ ತೋರಿಸ್ತಾ ಇದೆ ಅಂದರೆ, ಆಪ್ಷನ್ ನಂಬರ್ 3 ಗುಡ್ ಗರ್ಲ್ ಗುಡ್ ಬಾಯ್ ಓರಿಯೆಂಟೇಷನ್. ಇಲ್ಲಿ ಏನು, ಅವರು ಪೇರೆಂಟ್ಸ್ಗೋಸ್ಕರ ಗುಡ್ ಬಾಯ್ ಅಥವಾ ಗುಡ್ ಗರ್ಲ್ ಅನ್ನಿಸ್ಕೊಳ್ಳೋದಕ್ಕೋಸ್ಕರ ಇದು ಏನು ಮಾಡ್ತಾರೆ, ಒಂದು ಹಾನೆಸ್ಟ್ ಆಗಿರ್ತಾರೆ. ಇವ್ರದ್ದು 3 ಸ್ಟೇಜಸ್ ಇದೆ, ಪ್ರೀ ಕನ್ವೆನ್ಷನಲ್, ಕನ್ವೆನ್ಷನಲ್ ಮತ್ತು ಪೋಸ್ಟ್ ಕನ್ವೆನ್ಷನಲ್ ಅಂತ. ಅದರಲ್ಲಿ ಇದು ಯಾವುದ್ರಲ್ಲಿ ಬರುತ್ತೆ, ಗುಡ್ ಗರ್ಲ್ ಗುಡ್ ಬಾಯ್ ಓರಿಯೆಂಟೇಷನ್, ಇದು ಕನ್ವೆನ್ಷನಲ್ ಲೆವೆಲ್ ಅಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನೆಸಸರಿ ಫಾರ್ ಲರ್ನಿಂಗ್? ಆಪ್ಷನ್ ನಂಬರ್ 1 ಆಕ್ಟಿವ್ ಎಕ್ಸ್ಪ್ಲೋರೇಷನ್ ಆಫ್ ದ ಎನ್ವಿರಾನ್ಮೆಂಟ್ ಬೈ ದ ಲರ್ನರ್. ಸೆಕೆಂಡ್, ಅಬ್ಸರ್ವಿಂಗ್ ದ ಬಿಹೇವಿಯರ್ ಆಫ್ ಅಡಲ್ಟ್ಸ್. ಥರ್ಡ್, ಬಿಲೀವ್ ಇನ್ ಇಮನೆಂಟ್ ಜಸ್ಟಿಸ್. ಫೋರ್ತ್, ರಿಇನ್ಫೋರ್ಸ್ಮೆಂಟ್ ಬೈ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್. ಇದರಲ್ಲಿ ಜೀನ್ ಪಿಯಾಜೆ ಅವರು ಏನು ಹೇಳಿದರು, ಒಂದು ಕಲಿಕೆ ಮಾಡೋದಕ್ಕೋಸ್ಕರ ಮಕ್ಕಳಲ್ಲಿ ಏನಿರಬೇಕು ಅಂದರೆ, ಆಪ್ಷನ್ ನಂಬರ್ 1 ಆ್ಯಕ್ಟಿವ್ ಎಕ್ಸ್ಪ್ಲೋರೇಷನ್ ಆಫ್ ದ ಎನ್ವಿರಾನ್ಮೆಂಟ್ ಬೈ ದ ಲರ್ನರ್. ಈ ಥರ ಅವರಾಗಿ ಒಂದು ಆ್ಯಕ್ಟಿವ್ ಆಗಿ ಎಕ್ಸ್ಪ್ಲೋರ್ ಮಾಡಿದಾಗ ಅವರು ಹೊಸದನ್ನು ಕಲಿತಾರೆ, ಹೊಸ ಕಲಿಕೆ ಆಗುತ್ತೆ ಅಂತಂದ್ಬಿಟ್ಟು. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ಇದೆಲ್ಲ ಕ್ವೆಶನ್ಸ್ ನೋಡಿದಾಗ ಏನು ಅನ್ನಿಸ್ತು, ಒಂದು ಆರ್ಡ್ರ್ ಬರುತ್ತೆ, ಒಂದು ಸೀಟೆಡ್ ಪೇಪರ್ ಇದೆಯಲ್ಲ, ಅದು ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಪಿಯಾಜೆ ಬಗ್ಗೆ, ವೈಗಾಸ್ಕಿ ಬಗ್ಗೆ, ಕೋಲ್ಬರ್ಗ್ ಬಗ್ಗೆ ಮತ್ತು ಬೇರೆ 15 ಪೆಡಗಾಜಿ ಕ್ವೆಶನ್ಸ್ನ ಮಕ್ಕಳಿಗೆ ಹೇಗೆ ನೋಡ್ಕೋಬೇಕು, ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಏನು, ಇದೆಲ್ಲ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ಸ್ಕೀಮಾ ಬಿಲ್ಡಿಂಗ್ ಅಕರ್ಸ್ ಆಸ್ ಎ ರಿಸಲ್ಟ್ ಆಫ್ modifying new information to fit existing schemes and by modifying old schemes as per new information. These two processes are known as. ನೋಡಿ ಫ್ರೆಂಡ್ಸ್, ಇದು ಬಹಳ ಇಂಪಾರ್ಟೆಂಟ್. ಇದು CTET-ಅಲ್ಲಿ ಒಂದು ಕ್ವೆಶನ್ ಕೇಳ್ತಾರೆ. ಏನಕ್ಕೆ ಅಂದರೆ, ಇದು ಪಿಯಾಜೆ ಅವ್ರದ್ದು ಅಟ್ಲೀಸ್ಟ್ 2 ಅಥವಾ 3 ಕ್ವೆಶನ್ಸ್ ಕೇಳಿರ್ತಾರೆ. ಓಕೆ, ಅಟ್ಲೀಸ್ಟ್ 2 ಕ್ವೆಶನ್ಸ್ ಕೇಳಿರ್ತಾರೆ, 2 ಮಾರ್ಕ್ಸಿಂದಿರುತ್ತೆ. ಓಕೆ, ಇದರಲ್ಲಿ ಏನು, ಅಸಿಮ್ಯುಲೇಷನ್ ಆ್ಯಂಡ್ ಅಕಾಮಡೇಷನ್, ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇನ್ ಪ್ರೋಗ್ರೆಸಿವ್ ಕ್ಲಾಸ್ ರೂಮ್ ಸೆಟಪ್, ದ ಟೀಚರ್ ಫೆಸಿಲಿಟೇಟ್ಸ್ ಲರ್ನಿಂಗ್ ಬೈ ಪ್ರೊವೈಡಿಂಗ್ ಆ್ಯನ್ ಎನ್ವಿರಾನ್ಮೆಂಟ್ ದಟ್. ಆಪ್ಷನ್ ನಂಬರ್ 1 ಪ್ರಮೋಟ್ಸ್ ಡಿಸ್ಕವರಿ, ಇದಕ್ಕೆ ರೈಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ನಿಮಗೆ ಹೇಳ್ಕೊಟ್ಟಿದ್ದೆ ನಾನು ಪ್ರೋಗ್ರೆಸಿವ್ ಎಜುಕೇಷನ್ ಅಂತ. ಅದೇನು, ಒಂದು ಪ್ರಗತಿಪರ ಶಿಕ್ಷಣ. ಅದರಲ್ಲಿ ಏನು, ಇವರು ಜಾನ್ ಡುಯಿ ಅವರಾಗಿರಲಿ ಮತ್ತು ಕಿಲ್ ಪ್ಯಾಟ್ರಿಕ್ ಅವರಾಗಿರಲಿ, ಅವ್ರು ಏನು ಹೇಳಿದ್ರು, ಮಾಡಿ ಕಲಿಯೋದು. ಅದರಲ್ಲಿ ಮಾಡಿ ಕಲಿತಾರೆ, ಅಲ್ಲಿ ಏನು ಮಾಡ್ತಾರೆ, ಒಂದು ಡಿಸ್ಕವರಿ ಮಾಡ್ತಾರೆ. ಸೊ ಇದೇನಾಯಿತು, ಪ್ರೋಗ್ರೆಸಿವ್ ಕ್ಲಾಸ್ ರೂಮಲ್ಲಿ ಏನಿರುತ್ತೆ, ಆಪ್ಷನ್ ನಂಬರ್ 1 ಪ್ರಮೋಟ್ಸ್ ಡಿಸ್ಕವರಿ. ಸೆಕೆಂಡ್ ಆಪ್ಷನ್ ನೋಡಿ, ಈಸ್ ರಿಸ್ಟ್ರಿಕ್ಟಿವ್, ಸ್ಟ್ರಿಕ್ಟ್ ಆಗಿರತ್ತೆ, ಅದು ಸರಿ ಇಲ್ಲ. ಥರ್ಡ್ ಆಪ್ಷನ್ ಡಿಸ್ಕರೇಜಸ್ ಇನ್ಕ್ಲೂಷನ್, ಡಿಸ್ಕರೇಜ್ ಮಾಡೋದು, ಅದು ಸರಿಯಾಗೋದಿಲ್ಲ. ಫೋರ್ತ್, ಎನ್ಕರೇಜಸ್ ರಿಪಿಟೇಷನ್, ಆದರೆ ಇಲ್ಲಿ ಪ್ರೋಗ್ರೆಸಿವ್ ಎಜುಕೇಷನಲ್ಲಿ ರಿಪಿಟೇಷನ್ ಮಾಡೋದು ಆ ಥರ ಇಲ್ಲ. ಇಲ್ಲಿ ಏನಂದರೆ, ಒಂದು ಮಾಡಿ ಕಲಿಯೋದು, ಲರ್ನಿಂಗ್ ಬೈ ಡೂಯಿಂಗ್ ಆಗುತ್ತೆ. ಇಲ್ಲಿ ಒಂದು ಡಿಸ್ಕವರಿ ಲರ್ನಿಂಗ್ ಆಗುತ್ತೆ ಪ್ರೋಗ್ರೆಸಿವ್ ಎಜುಕೇಷನಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್. ಹೋವರ್ಡ್ ಗಾರ್ಡ್ನರ್ ಥಿಯರಿ ಆಫ್ ಇಂಟೆಲಿಜೆನ್ಸ್, ಅಂದರೆ MI ಅಂತ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ. MI ಅಂದ್ರೇನು, ಮಲ್ಟಿಪಲ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಸಜೆಸ್ಟ್ ದಟ್. ಇವ್ರ ಪ್ರಕಾರ ಏನು ಹೇಳಿದ್ದಾರೆ, ಇಲ್ಲ ಆಪ್ಷನ್ಸ್ ನೋಡೋಣ. ಫಸ್ಟ್ ಆಪ್ಷನ್, ಎವ್ರಿ ಚೈಲ್ಡ್ ಶುಡ್ ಬಿ ಟಾಟ್ ಎವ್ರಿ ಸಬ್ಜೆಕ್ಟ್ ಇನ್ 8 ಡಿಫ್ರೆಂಟ್ ವೇಸ್ ಇನ್ ಆರ್ಡರ್ ಟು ಡೆವಲಪ್ ಆಲ್ ಆಫ್ ದ ಇಂಟೆಲಿಜೆನ್ಸ್. ಸೆಕೆಂಡ್, ಇಂಟೆಲಿಜೆನ್ಸ್ ಈಸ್ ಸೋಲಿ ಡಿಟರ್ಮೈನ್ಡ್ ಬೈ IQ ಟೆಸ್ಟ್. ಥರ್ಡ್, ಟೀಚರ್ ಶುಡ್ ಯೂಸ್ MI ಆಸ್ ಎ ಫ್ರೇಮ್ವರ್ಕ್ ಫಾರ್ devising alternative ways to teach the subject matter. Fourth,
ಎಬಿಲಿಟಿ ಈಸ್ ಡೆನ್ಸಿಟಿ ಆ್ಯಂಡ್ ಡಸ್ ನಾಟ್ ಚೇಂಜ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದಕ್ಕೆ ಆಪ್ಷನ್ ನಂಬರ್ 3, ಟೀಚರ್ ಶುಡ್ ಯೂಸ್ MI ಆ್ಯಸ್ ಫ್ರೇಮ್ವರ್ಕ್ ಫಾರ್ ಡಿವೈಸಿಂಗ್ ಆಲ್ಟರ್ನೇಟಿವ್ ವೇಸ್ ಟು ಟೀಚ್ ದ ಸಬ್ಜೆಕ್ಟ್ ಮ್ಯಾಟರ್. ಅಂದರೆ ಒಂದು ಬೇರೆ ಬೇರೆ ಮೆಥಡಿಂದ, ಆಲ್ಟರ್ನೇಟಿವ್ ಮೆಥಡ್ ಅಂದರೆ ಬೇರೆ ಬೇರೆ ಮೆಥಡ್, ಆಲ್ಟರ್ನೇಟಿವ್ ವೇಸ್ ಅಂದರೆ ಇಂದ ಒಂದು ಸಬ್ಜೆಕ್ಟ್ ಮ್ಯಾಟರ್ನ ಹೇಳ್ಕೊಡ್ಬೇಕು. ಏನಕ್ಕೆ ಅಂದರೆ ಇದು ಮಲ್ಟಿಪಲ್ ಇಂಟೆಲಿಜೆನ್ಸ್ ಪ್ರಕಾರ, ಹೋರ್ಡ್ ಗಾರ್ಡ್ನರ್ಸ್ ಅವ್ರ ಪ್ರಕಾರ. ನೆಕ್ಸ್ಟ್ ಕ್ವೆಶನ್, ಎ 5-year-old girl talks to herself while trying to fold a t-shirt. Which of the following statements is correct in the context of the behavior displayed by the girl? First option, Jean Piaget and Lev Vygotsky would explain this as egocentric nature of the child's thoughts. Second, Jean Piaget would explain this as egocentric speech, while Lev Vygotsky would explain this as the child's first attempt to regulate her actions through ಪ್ರೈವೇಟ್ ಸ್ಪೀಚ್. ಇದಕ್ಕೆ ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಏನಕ್ಕೆ ಅಂದರೆ ಜೀನ್ ಪಿಯಾಜೆ ಅವರು ಏನು ಹೇಳಿದ್ರು, ಇದಕ್ಕೆ ಒಬ್ಬೊಬ್ಬರೇ ಮಾತಾಡಿಕೊಂಡು ಮಕ್ಕಳು ನಾನು ಇಲ್ಲೊಂದು ಯಾವುದೋ ಆಟ ಸಾಮಾನು ಇಟ್ಟಿದ್ದೆ ಎಲ್ಲೋ ಮರ್ತು ಬಿಟ್ಟಿದ್ದೀನಿ ಅಂತ, ಅಥವಾ ಒಂದು ಫೋಲ್ಡ್ ಮಾಡಬೇಕಾದ್ರೆ ಟಿ ಶರ್ಟ್ ಏನು ಮಾಡ್ತಾಯಿದೆ ಮಗು ಇಲ್ಲಿ ಅವ್ರು ತಾನೇ ಮಾತಾಡ್ಕೊತಾ ಇದೆ. ಸೊ ಜೀನ್ ಪಿಯಾಜೆ ಅವರು ಇದಕ್ಕೆ ಏನು ಹೇಳಿದ್ರು, ಈಗೋಸೆಂಟ್ರಿಕ್ ಸ್ಪೀಚ್ ಅಂತ ಹೇಳಿದ್ರು. ಆದರೆ ವೈಗಾಸ್ಕಿ ಅವರು ಏನು ಹೇಳಿದ್ರು, ಇದಕ್ಕೆ ಪ್ರೈವೇಟ್ ಸ್ಪೀಚ್ ಅಂತ ಹೇಳಿದ್ರು. ಈ ಥರ ಅವ್ರಿಗವರೇ ಮಾತಾಡ್ಕೊತಿರ್ತಾರೆ ಏನೋ ಕೆಲಸ ಮಾಡಬೇಕಾದ್ರೆ. ಸೊ ಇದೇನಾಯಿತು, ಪ್ರೈವೇಟ್ ಸ್ಪೀಚ್ ಅಕಾರ್ಡಿಂಗ್ ಟು ಲೆವ್ ವೈಗೋಸ್ಕಿ. ಸೊ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ನಾನು ಹೇಳೋದೇನೆಂದರೆ ಪೇಪರ್ 1 ಆದರೂ ಆಗಿರಲಿ, ಪೇಪರ್ 2 ಆದರೂ ಆಗಿರಲಿ, ಎಲ್ಲ ಪೇಪರ್ಸ್ಗೂ ನೀವು ಸಾಲ್ವ್ ಮಾಡಿದ್ರೆ ಸೇಮ್ ಕ್ವೆಶನ್ಸ್ ಪೇಪರ್ 1ಅಲ್ಲಿ ಕೇಳೋದು ಪೇಪರ್ 2ಅಲ್ಲೂ ಕೇಳ್ಬೋದು, ಪೇಪರ್ 2ಅಲ್ಲಿರೋದು ಪೇಪರ್ 1ಅಲ್ಲೂ ಕೇಳ್ಬೋದು. ಸೊ ನಾನು ಸೈಕಾಲಜಿ ಅಂತ ಯಾವುದೇ ಒಂದು ವಿಡಿಯೋ ಇರಲಿ, ಅದರಲ್ಲಿ ನೀವು ಪೇಪರ್ 1 ಪೇಪರ್ 2 ಇಬ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಲಾಸ್ಟ್ ಕ್ವೆಶನ್, ಜೆಂಡರ್ ಈಸ್ ಎ ಅಥವಾ ಆ್ಯನ್ ಏನಿದು ಅಂತಂದ್ಬಿಟ್ಟು ಜೆಂಡರ್ ಇದೆಯಲ್ಲ, ಇದು ಏನು, ಇದಕ್ಕೆ ಆಪ್ಷನ್ ನಂಬರ್ 4 ಸೋಷಿಯಲ್ ಕನ್ಸ್ಟ್ರಕ್ಟ್. ಜೆಂಡರ್ ಈಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್. ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ಓಕೆ ಫ್ರೆಂಡ್ಸ್, ನಾನು ಇನ್ನೂ ಬೇರೆ ವೀಡಿಯೋಸಲ್ಲಿ ಬೇರೆ ಬೇರೆ ಇಯರ್ಸ್ದು ಪೇಪರ್ ಸಾಲ್ವ್ ಮಾಡ್ತೀನಿ. 2016 ಪೇಪರ್ ಇದು. ನಾನು ನೆಕ್ಸ್ಟ್ 2018 ಪೇಪರ್ ಮಾಡ್ತೀನಿ. ಏನಕ್ಕಂದರೆ 2017ಅಲ್ಲಿ ಎಕ್ಸಾಮ್ ಮಾಡಿರಲಿಲ್ಲ, CTET ಎಕ್ಸಾಮ್ ನಡೆದಿರಲಿಲ್ಲ. ಸೊ ನೆಕ್ಸ್ಟ್ ವಿ ವಿಲ್ ಸಾಲ್ವ್ 2018 ಪೇಪರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ.